ಮೊದಲನೇ ಹಾಡು. ಹಾಡುವೆನು ಹಾಡುವೆನು ಶ್ರೀದೇವರನ್ನೇ, ಕ್ರಿಸ್ತೇಸುವನೇ ಕೊಂಡಾಡುವೆನು. ಹಾಡುವೆನು ಹಾಡುವೆನು ಶ್ರೀದೇವರನ್ನೇ, ಕ್ರಿಸ್ತೇಸುವನೇ ಕೊಂಡಾಡುವೆನು. ನಿತ್ಯ ದೇವನೇ ಸತ್ಯದಾತನೇ, ಸ್ತುತ್ಯ ನೀ ದೇವರೇ. ಪೂರ್ಣ ಹೃದಯದಿ ಪೂರ್ಣ ಬಲದಿ ನಿನ್ನ ಸ್ತುತಿಸುವೆನು. ಅನುದಿನ ಕೃಪೆಯಿಂದಲೇ ಮಹೋನ್ನತನೇ ಕಾದಿ ನನ್ನನೆ. ಅನುದಿನ ಕೃಪೆಯಿಂದಲೇ ಮಹೋನ್ನತನೇ ಕಾದಿ ನನ್ನನೆ. ಹಾಡುವೆನು ಪಾಡುವೆನು ಶ್ರೀದೇವರನ್ನೇ, ಕ್ರಿಸ್ತೇಸುವನ್ನೇ ಕೊಂಡಾಡುವೆನು. ಪಾಪಹರನೇ ಶಾಪಹರನೇ ತಾಪ ಪಾಠವನೇ, ಪಾಪ ಹೊರೆಯ ನೀಗಿ ರೋಗವ ವಾಸಿಗೈದವನೇ. ಅಂದು ಇಂದು ಎಂದು ಸಾಕ್ಷಿ ಮಹಾರಕ್ಷಣೆ ತಂದೀತವನೇ. ಅಂದು ಇಂದು ಎಂದು ಸಾಕ್ಷಿ ಮಹಾರಕ್ಷಣೆ ತಂದೀತವನೇ. ಹಾಡುವೆನು ಪಾಡುವೆನು ಶ್ರೀದೇವರನ್ನೇ, ಕ್ರಿಸ್ತೇಸುವನ್ನೇ ಕೊಂಡಾಡುವೆನು. ದೇವ ಕಂದನು ಜೀವ ಕಂದನು, ಸಾವನು ಕೊಂದನು. ಕ್ರೂರ ಸಾವನು ಘೋರನವನು ಧೀರ ತಾಳಿದನು. ಪ್ರಭು ಪಿತಾ ಶಮೀಸೆಂದನು, ಕರುಣ ನಿಧಿಯ ಪರಿಶುದ್ಧನೇ. ಪ್ರಭು ಪಿತಾ ಶಮೀಸೆಂದನು, ಕರುಣ ನಿಧಿಯ ಪರಿಶುದ್ಧನೇ. ಹಾಡುವೆನು ಪಾಡುವೆನು ಶ್ರೀದೇವರನ್ನೇ, ಕ್ರಿಸ್ತೇಸುವನ್ನೇ ಕೊಂಡಾಡುವೆನು. ನೀತಿ ಸೂರ್ಯನು ಪ್ರೀತಿಸಿದನು, ಭೀತಿ ತೆಗೆದನು. ದ್ರೋಹಿ ನನ್ನನು ಶುದ್ಧೀಕರಿಸಿ ಜೀವ ತಂದನು. ಜಯ 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 ಗೀತವ ನಾನೆಂದು ಹಾಡುವೆ ಎನ್ ಕರ್ತನಿಗೆ. ಜಯ 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 ಗೀತವ ನಾನೆಂದು ಹಾಡುವೆ ಎನ್ ಕರ್ತನಿಗೆ. ಹಾಡುವೆನು ಪಾಡುವೆನು ಶ್ರೀದೇವರನ್ನೇ, ಕ್ರಿಸ್ತೇಸುವನ್ನೇ ಕೊಂಡಾಡುವೆನು ಕೊಂಡಾಡುವೆನು. ಇನ್ನೊಂದು ಹಾಡನ್ನು ಹಾಡಲು ಬಯಸುತ್ತೇನೆ. ನಿಮ್ಮೆಲ್ಲರಿಗೆ ಗೊತ್ತಿದೆ, ನೀವು ಸಹ ಹಾಡಬಹುದು. ಪರಲೋಕ ತಂದೆ ನಿನ್ನ ನಾಮ ಎಂದಿಗೂ ಪರಿಶುದ್ಧವಾಗಲಿ. ರಾಜ್ಯ ಬರಲಿ ರಾಜ್ಯ ಬರಲಿ. ಪರಲೋಕ ತಂದೆ ನಿನ್ನ ನಾಮ ಎಂದಿಗೂ ಪರಿಶುದ್ಧವಾಗಲಿ. ರಾಜ್ಯ ಬರಲಿ ರಾಜ್ಯ ಬರಲಿ. ಪರಲೋಕದಲ್ಲಿಯೂ ನಿನ್ನ ಚಿತ್ತದಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಅನುದಿನದ ಆಹಾರವ ನೀ ನೀಡುವಂತೆ ಈ ಹೊತ್ತು ನಮಗೂ ದಯಪಾಲಿಸು ದಯಪಾಲಿಸು. ಪರಲೋಕ ತಂದೆ ನಿನ್ನ ನಾಮ ಎಂದಿಗೂ
ಪರಿಶುದ್ಧವಾಗಲಿ, ರಾಜ್ಯ ಬರಲಿ, ರಾಜ್ಯ ಬರಲಿ. ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ, ನಮ್ಮ ತಪ್ಪುಗಳನ್ನು ನೀ ಕ್ಷಮಿಸು. ಶೋಧನೆಯೊಳ್ ನಮ್ಮನು ಸೇರಿಸದೆ ನಡೆಸು, ಕೇಡಿನ ಹಾದಿಗೆ ನಮ್ಮ ತಪ್ಪಿಸು, ನಮ್ಮ ತಪ್ಪಿಸು. ಪರಲೋಕ ತಂದೆ, ನಿನ್ನ ನಾಮ ಎಂದಿಗೂ ಪರಿಶುದ್ಧವಾಗಲಿ, ರಾಜ್ಯ ಬರಲಿ, ರಾಜ್ಯ ಬರಲಿ. ರಾಜ್ಯವು ಬಲವು ಮಹಿಮಾ ಪ್ರಭಾವವು ಎಂದೆಂದು ನಿನ್ನದೇ ಆಗಿರುವುದು. ಘನಮಾನ ಸ್ತೋತ್ರವು ನಿನಗೆ ಉಂಟಾಗಲಿ, ಪರಿಶುದ್ಧ ದೇವರೇ ನಮ್ಮ ತಂದೆ, ನಮ್ಮ ತಂದೆ. ಪರಲೋಕ ತಂದೆ, ನಿನ್ನ ನಾಮ ಎಂದಿಗೂ ಪರಿಶುದ್ಧವಾಗಲಿ, ರಾಜ್ಯ ಬರಲಿ, ರಾಜ್ಯ ಬರಲಿ. Praise the Lord. Thank you. ಮೂರು ವಾರಗಳಲ್ಲಿ ನಾವು 3 ಸ್ವಾರ್ಥಗಳ ವಿಷಯವಾಗಿ ಅಭ್ಯಾಸ ಮಾಡಿದ್ದೇವೆ ಮತ್ತು ಯಾವ ರೀತಿಯಾಗಿ ಆರಂಭವಾದವು ಮತ್ತು ಅವುಗಳಲ್ಲಿದ್ದಂಥ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಮತ್ತು ದೇವರು ಖಂಡಿತವಾಗಿ ಅವುಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾನೆಂಬ ಒಂದು ಭರವಸೆಯಿಂದ ನಾನು ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತಿನ ಅಭ್ಯಾಸ 4ನೇ ಅಭ್ಯಾಸ. ಅದು ಯೋಹಾನ ಸುವಾರ್ತೆಯ ವಿಷಯವಾಗಿ ಇರುವಂತಹದ್ದು. ಯೋಹಾನ ಬರೆದ ಸುವಾರ್ತೆಯ ಅಭ್ಯಾಸ ಇವತ್ತಿನ ಒಂದು ಕೊನೆಯ ಒಂದು ಭಾಗ. ಇದರಲ್ಲಿ 4 ಸುವಾರ್ತೆಗಳ ವಿಷಯವಾಗಿ ಹೌ ದ ಗಾಸ್ಪಲ್ ಬಿಗಿನ್ಸ್ ಅಂತ ಹೇಳಿ ನಾವು ನೋಡಿದ್ವಿ. ಅದನ್ನು ಸುವಾರ್ತೆಯ ಆರಂಭ ಯಾವ ರೀತಿಯಾಗಿ ಆಯ್ತು ಎಂಬುದನ್ನ ನಾವು ಕೊನೆಯ ಸಾರಿ ಈಗ ಅಂದ್ರೆ ಈ ಒಂದು ಸೀರೀಸ್ದಲ್ಲಿ ಕೊನೆಯದಾಗಿ ನಾವು ಅಭ್ಯಾಸ ಮಾಡ್ಲಿಕ್ಕಿದ್ದೇವೆ. ನಾವು ಈಗಾಗಲೇ ನೋಡಿದಂತೆ ಗ್ರಂಥಕರ್ತರ ಸ್ವಲ್ಪ ಪರಿಚಯ ನಾವು ಮಾಡಿಕೊಳ್ತಾ ಇದ್ದೇವೆ. ಯಾಕಂದ್ರೆ ಅವರು ಯಾವ ರೀತಿಯಾಗಿ ಈ ತಮ್ಮ ಸ್ವಾರ್ಥ ಅಂದ್ರೆ ಅವರು ದೇವರ ಆತ್ಮನಿಂದ ಪ್ರೇರಿತವಾಗಿ ಸ್ವಾರ್ಥಿಗಳನ್ನ ಬರೆದ್ರು. ಮತ್ತಾಯನು ಬರೆದ, ಮಾರ್ಕನು ಬರೆದ, ಲೂಕನು ಬರೆದ, ಆಮೇಲೆ ಇವತ್ತು ಯೋಹಾನನು ಬರೆದಂತ ಸ್ವಾರ್ಥಿಯ ವಿಷಯವಾಗಿ ನಾವು ಸ್ವಲ್ಪ ಅಭ್ಯಾಸ ಮಾಡೋಣ. ಮತ್ತು ಯೋಹಾನನು ಅವನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಅವಶ್ಯ. ಯಾಕಂದ್ರೆ ಲೇಖಕರ ವಿಷಯವಾಗಿ ನಮಗ ಪರಿಚಯ ಇದ್ರೆ ನಮಗ್ ಸಾಕಷ್ಟು ಅದರಿಂದ ಆಶೀರ್ವಾದ ಸಿಗ್ತದೆ. ಅವರ ಹಿನ್ನೆಲೆ ಅವುಗಳನ್ನೆಲ್ಲ ನಾವು ತಿಳ್ಕೊಂಡ್ರೆ ನಾವು ನಿಜವಾಗಿಯೂ ಸತ್ಯವೇದ ಅಭ್ಯಾಸವನ್ನ ಆನಂದಿಸಲಿಕ್ಕೆ ಸಾಕು. ಮೊದಲನೇದಾಗಿ ಅವನ ಬಗ್ಗೆ ನಾವು ನೋಡುವಾಗ ಅವನು ಒಬ್ಬ ಯಹೂದ್ಯನಾಗಿದ್ದ. ಹಿ ವಾಸ್ ಎ ಜೂಯಿಶ್ ಮ್ಯಾನ್. ಯಹೂದ್ಯರು ಆಗಿನ ಕಾಲದಲ್ಲಿ ಪಾಲಿಸ್ತಾನ್ ದೇಶದಲ್ಲಿ ಇದ್ರು, ಯೇಸು ಸ್ವಾಮಿಯವರ ಕಾಲದಲ್ಲಿ. ಮತ್ತು ಇದನ್ನ ನಾವು ಅವನ ಹಳೆ ಒಡಂಬಡಿಕೆಯ ಬಗ್ಗೆ ಅವನಿಗಿದ್ದಂಥ ಜ್ಞಾನದ ಮೂಲಕವಾಗಿ, ಅಷ್ಟೇ ಅಲ್ಲದೆ ಅವನ ಲೇಖನಿಯ ಶೈಲಿ, ಹೌ ವಾಸ್ ಹಿಸ್ ಸ್ಟೈಲ್ ಆಫ್ ರೈಟಿಂಗ್, ಅದು ಸಹ ನಮಗ ಅವನು ಒಬ್ಬ ಯಹೂದ್ಯನಾಗಿದ್ದ ಅಂತ ಹೇಳಿ ತಿಳಿಸ್ಕೊಡ್ತದೆ. ಅಷ್ಟೇ ಅಲ್ಲದೆ ಅವನ ಬರವಣಿಗೆಯಲ್ಲಿ ಬರ್ತಕ್ಕಂಥ ಯಹೂದ್ಯರ ಸಂಪ್ರದಾಯಗಳನ್ನು ಅವನು ಅಲ್ಲಿ ಹೇಳ್ತಾನೆ ಈ ತನ್ನ 21 ಅಧ್ಯಾಯಗಳ ಸುವಾರ್ತೆಯ ಒಂದು ಪುಸ್ತಕದಲ್ಲಿ. ಅಷ್ಟೇ ಅಲ್ಲದೆ ಆ ಗುಣ ನಡತೆಯ ಬಗ್ಗೆಯೂ ಸಹ ಸಾಕಷ್ಟು ವಿವರಣೆಯನ್ನ ಕೊಡ್ತಾನೆ. ಅಂದ್ರೆ ಯಹೂದ್ಯರ ಗುಣ ನಡತೆಗಳು ಯಾವ್ಯಾವ ರೀತಿಯಾಗಿ ಇದ್ದವು ಎಂಬುದನ್ನು ಸಹ ನಾವು ಈ ಒಂದು ಸ್ವಾರ್ಥಿಯಲ್ಲಿ ಓದುವಾಗ ನಾವು ತಿಳ್ಕೊಳ್ತೇವೆ. ಏನಂತ ಹೇಳಿ, ಇವನು ಯಹೂದ್ಯನೇ ಆಗಿರಬಹುದು ಅಂತ ಹೇಳಿ. ಆಮೇಲೆ ಅವನ ಶಬ್ದ ಬಳಕೆಗಳನ್ನ ನಾವು ನೋಡುವಾಗ ಅದು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ,
ಅವನು ಖಂಡಿತವಾಗಿ ಒಬ್ಬ ಯಹೂದ್ಯನಾಗಿದ್ದ, ಪಾಲಿಸ್ತಾನ್ ದೇಶದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಆಗಿದ್ದ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ನಾನು ತಿರುಗಿ ರಿಪೀಟ್ ಮಾಡೋದಿಲ್ಲ, ನೀವು ನೋಟ್ ಮಾಡ್ಕೊಡ್ರಿ. ಪೆನ್ ಪೇಪರ್ ತೆಗೆದುಕೊಂಡು ಬಂದ್ರೆ ಬಹಳ ಒಳ್ಳೆಯದು. ಆಮೇಲೆ ಅದನ್ನ ನಾನು ಹೇಳ್ತಾ ಹೋದಾಗೆ ನೋಟ್ ಮಾಡ್ಕೊಂಡ್ರೆ ನೀವು ಆಮೇಲೆ ಅವುಗಳನ್ನ ತಿರುಗಿ ಮೆಲಕ್ ಹಾಕ್ಬಹುದು. ದೇವ್ರ ವಾಕ್ಯನ ಹೇಳ್ತದೆ, ದೇವ್ರ ವಾಕ್ಯವನ್ನ ನಾವು ಮೆಲಕ್ ಹಾಕ್ಬೇಕು, ತಿರುಗಿ ಅವುಗಳನ್ನ ತಿಳ್ಕೊಳ್ಬೇಕು, ಅಭ್ಯಾಸ ಮಾಡ್ಬೇಕು. ಆಗ ನಮಗ ಅವು ನೆನಪಿನಲ್ಲಿ ಉಳಿತವೆ ಮತ್ತು ಇತರಿಗೆ ನಾವು ಹೇಳಲಿಕ್ಕೆ ಆಗ್ತದೆ. ಅಷ್ಟೇ ಅಲ್ಲದೆ ನಾವು ಸಹ ಅವುಗಳನ್ನ ಪಾಲಿಸಲಿಕ್ಕೆ ನಮಗ ಬಹಳಷ್ಟು ಅನುಕೂಲ ಆಗ್ತದೆ. ಮರ್ತು ಬಿಟ್ರೆ ನಮಗದ್ರ ಪ್ರಯೋಜನ ಆಗುವುದಿಲ್ಲ. ನಾವು ತಪ್ಪಿದ್ರೂ ಸಹ ಅದ್ ತಪ್ಪಿನಲ್ಲೇ ನಾವು ನಡೆಯುವಂತಹ ಒಂದು ಸ್ಥಿತಿ ಆಗ್ತದೆ. ಆದ ಕಾರಣ ದೇವರ ವಾಕ್ಯ ಕೇವಲ ಕೇಳುವುದಲ್ಲ, ಓದುವುದಲ್ಲ, ಆದ್ರೆ ಅದನ್ನ ಪಾಲಿಸುವುದು ಬಹಳ ಅವಶ್ಯ ಅಂತ ಹೇಳಿ ನಾನು ಮೇಲಿನ ಮೇಲೆ ಹೇಳ್ತಾ ಇರ್ತೇನೆ. ಯಾಕಂದ್ರೆ ದೇವರ ಆಶೀರ್ವಾದಕ್ಕೆ ಅದೇ ಒಂದು ಮೂಲ ಒಂದು ಕಾರಣವಾಗಿದೆ. ಇಸ್ರಾಯೇಲರ ಜೀವನದಲ್ಲಿ ನಾವು ನೋಡುವಾಗ ಅವರು ಯಾವ ರೀತಿಯಾಗಿ ದೇವರ ವಾಕ್ಯ, ದೇವರ ಮಾತುಗಳನ್ನ ಅಲಕ್ಷಿಸ್ತಾ ಇದ್ರು. ದೇ ಯೂಸ್ ಟು ನೆಗ್ಲೆಕ್ಟ್ ದ ವರ್ಡ್ ಆಫ್ ಗಾಡ್. ದೇವರನ್ನು ಅಲಕ್ಷಿಸ್ತಾ ಇದ್ರು, ದೇವರ ಮಾತುಗಳನ್ನ ಅಲಕ್ಷಿಸ್ತಾ ಇದ್ರು, ದೇವರ ವಿಷಯಗಳನ್ನ ಅಲಕ್ಷಿಸ್ತಾ ಇದ್ರು. ಆಗ ದೇವರು ಅವರಿಗೆ ಸಾಕಷ್ಟು ಪನಿಷ್ಮೆಂಟ್ ಕೊಡ್ತಾ ಇದ್ದ ಎಂಬುದನ್ನ ನಾವು ತಿಳಿದಿದ್ದೇವೆ. ಹೀಗೆ ಇಸ್ರಾಯೇಲರ ಜೀವನ ನಮ್ಮ ಮುಂದಿದ್ರೆ ನಮಗ ಬಹಳಷ್ಟು ನಮ್ಮ ಜೀವನಕ್ಕೆ ಅದು ಬಹಳಷ್ಟು ಒಂದು ತಿಳುವಳಿಕೆಯನ್ನ ತಂದು ಕೊಡ್ತದೆ. ಹೀಗೆ ಈ ವಿಷಯಗಳನ್ನೆಲ್ಲ ಅವನ ಬಗ್ಗೆ ನೋಡಿದೆವು. ಯಾವ ರೀತಿಯಾಗಿ ಅವನು ಯಹೂದ್ಯನಾಗಿದ್ದ ಎಂಬುದಕ್ಕೆ ಅವನ ವಿಷಯವಾಗಿದ್ದಂತಹ ಎಲ್ಲ ಸಂಗತಿಗಳನ್ನ ನಾವು ನೆನ್ಪಿಟ್ಕೊಳ್ಳೋಣ. ಬರ್ದದಕ್ಕೆ ಆತನೇನಾಗಿದ್ದಾನಂತಂದ್ರೆ ಹಿ ಇಸ್ ದ ಪ್ರತ್ಯಕ್ಷದರ್ಶಿಯಾಗಿದ್ದ. ಬಿಕಾಸ್ ಹಿ ವಾಸ್ ಒನ್ ಆಫ್ ದ ಅಪಾಸಲ್ಸ್, ಒನ್ ಆಫ್ ದ ಡಿಸೈಪಲ್ಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಲೇಟರ್ ಹಿ ಬಿಕೇಮ್ಸ್ ದ ಅಪಾಸಲ್ಸ್. ನಾನು ಹೇಳಿದ್ದೇನೆ ಈಗಾಗಲೇ, ಯೇಸು ಸ್ವಾಮಿ ಕೂಡ ಇದ್ದಾಗ ಅವರು ಕಲಿಯುವಂತವರಾಗಿದ್ದರು, ಶಿಷ್ಯರು. ದೇ ವರ್ ದ ಲರ್ನರ್ಸ್, ಸೊ ದೇ ವರ್ ಕಾಲ್ಡ್ ಆಸ್ ದ ಡಿಸೈಪಲ್ಸ್. ಮುಂದೆ ಯೇಸು ಸ್ವಾಮಿ ಹೋದ್ಮೇಲೆ ಜವಾಬ್ದಾರಿ ಅವ್ರ ಮೇಲೆ ಬಿದ್ದ ಕಾರಣ ಅವ್ರೇನ್ ಮಾಡಿದ್ರು ಅಂದ್ರೆ ಕಳಿಸಲ್ಪಟ್ಟವರಾದ್ರು. ದೇ ವರ್ ದ ಸೆಂಟ್ ಒನ್. ಯೇಸು ಸ್ವಾಮಿ ಈ ಸ್ವಾರ್ಥಿಗಳ ಅಂತ್ಯದ ಭಾಗದಲ್ಲಿ ಬರುವಾಗ ಅವರಿಗೆ ಆಜ್ಞೆಗಳನ್ನ ಕೊಡ್ತಾನೆ. ಲೋಕದ ಕಟ್ಟ ಕಡೆಯವರೆಗೆ ಹೋಗ್ರಿ, ಸ್ವಾರ್ಥಿ ಸಾರ್ರಿ, ಜನರನಿಗೆ ದೀಕ್ಷಾಸ್ನಾನ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ರಿ, ನಾನು ಕಲಿಸಿದ್ದನ್ನ ಅವ್ರಿಗೆ ಕಲಿಸ್ರಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದ್ದು ನಮ್ಗ ನೆನಪಿದೆ. ಆದ ಕಾರಣ ದೇ ಬಿಕಮ್ ದ ಸೆಂಟ್ ಒನ್, ಕಳಿಸಲ್ಪಟ್ಟಂಥವ್ರಾಗ್ತಾರೆ. ಆದ ಕಾರಣ ಈ ಯೋಹಾನ ಏನಾಗಿದ್ದ ಅಂತಂದ್ರೆ ಆತನೊಬ್ಬ ಶಿಷ್ಯನೂ ಆಗಿದ್ದ, ಆಮೇಲೆ ಆತನೊಬ್ಬ ಕಳಿಸಲ್ಪಟ್ಟವನು ಆಗಿದ್ದ. ಶಿಷ್ಯನಾಗಿದ್ದಾಗ ಅವನು ಯೇಸು ಸ್ವಾಮಿಯ ಜೊತೆ ಇರ್ತಾ ಇದ್ದ. 3.5 years ಯೇಸು ಸ್ವಾಮಿಯೊಂದಿಗೆ ಆತನು ಇದ್ದು ಆತನ ವಿಷಯವಾಗಿ ಬಹಳಷ್ಟು ಸಂಗತಿಗಳನ್ನ ತಿಳ್ಕೊಂಡಂತಹ ಒಬ್ಬ ಶ್ರೇಷ್ಠ ಒಬ್ಬ ಶಿಷ್ಯ ಆಗಿದ್ದ ಅಂತ ಹೇಳಿ ನಾವು ಅವನ ಬಗ್ಗೆ ನೋಡ್ತೇವೆ. ಶ್ರೇಷ್ಠ ಅಂತ ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ, ಬೇರೆಯವ್ರು ಶ್ರೇಷ್ಠರಲ್ಲಿ ಏನ್ರಿ ಅಂತ ಹೇಳಿ ನೀವು ಅನ್ಬಹುದು. ಅದಕ್ಕೂ ಸಹ ಒಂದು ಕಾರಣ ಇದೆ. ಅಂದ್ರೆ ಸತ್ಯವೇದದಲ್ಲಿ ಉಲ್ಲೇಖ ಇಲ್ಲ, ಆದ್ರೆ ನಾನು ವಿಚಾರ ಮಾಡುವಾಗ ನನಗ ಅನಿಸ್ತದೆ. ಅದೇನಂತಂದ್ರೆ ಯೇಸು ಸ್ವಾಮಿಯೊಂದಿಗೆ ಶಿಲುಬೆಯ ಮರಣದವರೆಗೂ ಇದ್ದಂಥ ಒಬ್ಬನೇ ಒಬ್ಬ ಶಿಷ್ಯ ಯಾರಂತಂದ್ರೆ ಯೋಹಾನನಾಗಿದ್ದ. ಯೇಸು ಸ್ವಾಮಿ ತನ್ನ ಕೊನೆ ಉಸಿರು ಬಿಡುವಾಗಲೂ ಸಹ ಆತನೊಂದಿಗೆ ಇದ್ದಂಥವನು ಯಾರಾಗಿದ್ರು ಅಂತಂದ್ರೆ ಯೋಹಾನ ಆಗಿದ್ದ. ಇದರಿಂದ ನಾವು ಏನ್ ಕಂಡ್ಕೊಳ್ತೀವಿ ಅಂತಂದ್ರೆ ಯೋಹಾನನು ಯೇಸು ಸ್ವಾಮಿಯನ್ನ ಎಷ್ಟು ಪ್ರೀತಿಸಿದ್ದ ಎಂಬುದು ಅಲ್ಲಿ ನಮಗ ತಿಳಿದು ಬರ್ತದೆ. ಅವನ ಶ್ರೇಷ್ಠತೆಯ ಅರಿವು ನಮಗಾಗ್ತದೆ. ಎಲ್ಲರೂ ಓಡಿ ಹೋದ್ರು. ಜೋರಾಗಿ ಮಾತಾಡ್ತಕ್ಕಂಥ ಪೇತ್ರನು ಓಡಿ ಹೋದ, ಅಲ್ಲಗಳೆದ್ ಬಿಟ್ಟ ಯೇಸು ಸ್ವಾಮಿ, ನನ್ಗೆ ಗೊತ್ತಿಲ್ಲ ಯಾರು, ನೀನ್ ಮಾತಾಡ್ತಾ ಇದ್ದಿ ನನ್ಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿ ಆತನು 3 ಸಾರಿ ಯೇಸು ಸ್ವಾಮಿಯನ್ನ ಬೊಂಕಿದನು ಅಂತೇಳಿ ನಾವು ನೋಡುವಾಗ ಇಲ್ಲಿ ಶ್ರೇಷ್ಠನಾದಂಥ ಯೇಸು ಸ್ವಾಮಿಯ ಶಿಷ್ಯ ಯೋಹಾನ ಯೇಸು ಸ್ವಾಮಿ ಕೂಡ ಕೊನೆಯ ತನಕ ಯೇಸು ಸ್ವಾಮಿಯೊಂದಿಗಿದ್ದು ಯೇಸು ಸ್ವಾಮಿ ಹೇಳಿದಂಥ 7 ಮಾತುಗಳಲ್ಲಿ ಒಂದು ಮಾತು ಅವನಿಗೂ ಸಹ ಬಂತು ಅಂತ ಹೇಳಿ ನಾವು ನೋಡ್ತೇವೆ. ಈಗೋ ಈಕೆ ನಿನ್ನ ತಾಯಿ ಎಂಬುದಾಗಿ ಯೇಸು ಸ್ವಾಮಿ ತನ್ನ ತಾಯಿಯನ್ನ ಯೋಹಾನನಿಗೆ ಒಪ್ಪಿಸಿಕೊಡ್ತಾನೆ. ವಾಟ್ ಎ ಗ್ಲೋರಿಯಸ್ ಸಿಚುವೇಶನ್ ಇಟ್ ಈಸ್ ಇನ್ ದ ಲೈಫ್ ಆಫ್ ಜಾನ್ ದ ಅಪಾಸ್ಟಲ್ ಅಂತ ಹೇಳಿ ನಾವು ನೋಡ್ತೀವಿ.
ಶಿಷ್ಯನಾದಂಥ ಯೋಹಾನನ ಜೀವನದಲ್ಲಿ ಎಷ್ಟು ಒಂದು ಮಹಿಮೆಯ ಒಂದು ಸಮಯ ಅಲ್ಲಿ ಸಿಕ್ತು. ಅದೇನಂತಂದ್ರೆ ತಾಯಿಯಾದಂತಹ ಮರಿಯಳ, ಯೇಸು ಸ್ವಾಮಿ ತಾಯಿಯಾದಂತಹ ಮರಿಯಳನ್ನ ತನ್ನ ತಾಯಿ ಎಂಬಂತ ರೀತಿಯಲ್ಲಿ ಆಕೆಯನ್ನ ಕಾಯುವಂತ, ನೋಡಿಕೊಳ್ಳುವಂತ, ಆ ಆಕೆಯ ಪ್ರೀತಿಯನ್ನ ಅನುಭವಿಸುವಂತಹ ಒಂದು ಭಾಗ್ಯವನ್ನ ಪಡ್ಕೊಂಡಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಈ ಯೋಹಾನನಾಗಿದ್ರು. ಈ ರೀತಿಯಾಗಿ ಪ್ರತ್ಯಕ್ಷದರ್ಶಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೆ, ಅವನ ಜೀವನದಲ್ಲಿ ಕೊನೆಯವರೆಗೂ ಯೇಸು ಸ್ವಾಮಿಯನ್ನ ನೋಡಿದಂತಹ ವ್ಯಕ್ತಿ, ಪ್ರತ್ಯಕ್ಷವಾಗಿ ನೋಡಿ ಆತನ ಪ್ರೀತಿಯನ್ನ, ಅನ್ಯೋನ್ಯತೆಯನ್ನ, ಆತನ ಕಷ್ಟವನ್ನ, ದುಃಖವನ್ನ, ಆತನ ಮರಣದಲ್ಲಿಯೂ ಸಹ ಆತನು ಆ ಯೇಸು ಸ್ವಾಮಿಯ ಬಳಿಯಲ್ಲಿ ಇದ್ದಂಥ ಒಬ್ಬ ಶಿಷ್ಯ ಯೋಹಾನ. ಈ ರೀತಿಯಾಗಿ ಆತನು ಪ್ರತ್ಯಕ್ಷದರ್ಶಿ ಆದ ಕಾರಣ ಅವನ ಸಾಕ್ಷಿ ಎಷ್ಟು ಬಲವಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ನಾವು ಇತರರಿಂದ ಕೇಳಿದ್ದನ್ನ, ಓದಿ ನೋಡಿದ್ದನ್ನ ನಾವು ಹೇಳೋದು ಬೇರೆ, ಆದ್ರೆ ನಾವು ಅಲ್ಲಿ ಪ್ರತ್ಯಕ್ಷವಾಗಿ ಅನುಭವಿಸಿ ಹೇಳೋದು ಬೇರೆ. ಈ ರೀತಿಯಾಗಿ ಶಿಷ್ಯನಾದಂಥ, ಲೇಖಕನಾದಂಥ ಯೋಹಾನನ ಒಂದು ಸಾಕ್ಷಿ ಅದು ಬಹಳ ಬಲವಾದಂಥ ಒಂದು ಸಾಕ್ಷಿಯಾಗಿದೆ, ನಿಜವಾದಂಥ ಸಾಕ್ಷಿಯಾಗಿದೆ ಮತ್ತು ವೆರಿ ಇಫೆಕ್ಟಿವ್ ವಿಟ್ನೆಸ್ ಅಂತ ಹೇಳಿ ಹೇಳ್ಬೋದು. ಬಹಳ ಅದು ಪರಿಣಾಮಕಾರಿಯಾದಂತಹ ಒಂದು ಸಾಕ್ಷಿಯಾಗಿದೆ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಈ ಯೋಹಾನ ಏನಾಗಿದ್ದ ಅಂತಂದ್ರೆ ಸಾಕ್ಷಿ ಕೊಟ್ಟಂತಹ ಒಬ್ಬ ಈ ಶಿಷ್ಯನಾಗಿದ್ದ. ಮತ್ತು ಮುಂದೆ ನಾವು ನೋಡುವಾಗ ಸ್ಥಳಗಳ ಬಗ್ಗೆ, ಜನರ ಬಗ್ಗೆ, ಸಮಯ ಬಗ್ಗೆ, ಕಾಲದ ಬಗ್ಗೆ ಮತ್ತು ವಿಧಾನ ಕ್ರಮಗಳನ್ನು ಸಹ ನಾವು ನೋಡುವಾಗ ಯೋಹಾನ ಸುವಾರ್ತೆಯಲ್ಲಿ ಅವು ಎಷ್ಟು ನಮಗ ಒಂದು ಇನ್ಸೈಟ್ ಅಂದ್ರೆ ಒಳನೋಟ ನಮಗ ಸಿಗ್ತದೆ ಯೇಸು ಸ್ವಾಮಿಯ ಕಾಲದಲ್ಲಿ ಮತ್ತು ಯೇಸು ಸ್ವಾಮಿಯ ವಿಷಯಗಳ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳನ್ನ ನಮಗ ಅದು ಚುರುಕುಗೊಳಿಸ್ತದೆ ಅಂತ ಹೇಳಿ ನಾನು ಹೇಳ್ತೇನೆ. ಈ ರೀತಿಯಾಗಿ ಎಲ್ಲಾ ವಿಷಯಗಳನ್ನ ನಾವು ಯೋಹಾನನ ಬಗ್ಗೆ ನೋಡುವಾಗ ಹೌ ಬ್ಲೆಸ್ಡ್ ಹಿ ವಾಸ್, ಎಷ್ಟು ಆಶೀರ್ವದಿಸಲ್ಪಟ್ಟಂತ ಧನ್ಯನ್ ಅಂತ ಹೇಳಿ ಹೇಳ್ಬೋದು ನಾವು. ಹಿ ವಾಸ್ ಅ ಬ್ಲೆಸ್ಡ್ ಮ್ಯಾನ್ ಅಂತ ಹೇಳಿ ನಾವು ಅವನ ಬಗ್ಗೆ ಹೇಳ್ಬಹುದು. ಮುಂದೆ ನಾವು ಮೂರನೇದಾಗಿ ಅವನ ಬಗ್ಗೆ ನೋಡುವಾಗ ಈತ ಏನಾಗಿದ್ದ ಅಂತಂದ್ರೆ ಈತನೊಬ್ಬ ಅಪೋಸ್ತಲನು ಸಹ, ನಾ ಹೇಳ್ದಲ್ಲ ನಿಮ್ಗೆ ಇನಿಷಿಯಲಿ ಐ ಹ್ಯಾವ್ ಟೋಲ್ಡ್ ಯು, ಶಿಷ್ಯನೂ ಆಗಿದ್ದ, ಆಮೇಲೆ ಅವರೇ ಅಪೋಸ್ತಲರೆಂಬುದಾಗಿ ಕರೆಸ್ಕೊಳ್ತಾರೆ. ಅದರಲ್ಲಿ ಯೋಹಾನನು ಸಹ ಒಬ್ಬ ವ್ಯಕ್ತಿಯಾಗಿದ್ದ, ಶಿಷ್ಯನಾಗಿದ್ದ. ಮುಂದೆ ಯೇಸು ಸ್ವಾಮಿಯ ನಿಕಟವರ್ತಿ ಆಗಿದ್ದ. ಹಿ ವಾಸ್ ಅ ವೆರಿ ವೆರಿ ಕ್ಲೋಸ್ ಪರ್ಸನ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಆತನು ಯೇಸು ಸ್ವಾಮಿಯ ಆಪ್ತ ವಲಯದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಆಗಿದ್ದ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಹಿ ವಾಸ್ ಇನ್ ದ ಕ್ಲೋಸ್ ಸರ್ಕಲ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಆತನು ಪೇತ್ರ, ಯಾಕೋಬ, ಯೋಹಾನರು ಅವರು ಯಾವಾಗಲೂ ಯೇಸು ಸ್ವಾಮಿಯೊಂದಿಗೆ ಇದ್ರು. ನಮಗೆ ಅನೇಕ ಸಂದರ್ಭಗಳಲ್ಲಿ ಅವರು ಒಟ್ಟಾಗಿ ಇದ್ದದ್ದನ್ನ ನಾವು ಕಾಣ್ತೇವೆ. ವಿಶೇಷವಾಗಿ ನಾವು ಯೇಸು ಸ್ವಾಮಿ ಪ್ರಕಾಶ ರೂಪ ಧರಿಸಿದಾಗ ಯೇಸು ಸ್ವಾಮಿಗೆ ಒಂದಿಗೆ ಇದ್ದಂಥ ಶಿಷ್ಯರು ಯಾರಾಗಿದ್ರು ಅಂತಂದ್ರೆ ಪೇತ್ರ, ಯಾಕೋಬ ಮತ್ತು ಯೋಹಾನರು. ಇವರಿಗೆ ನಾವೇನ್ ಕರಿತೀವಿ ಅಂತಂದ್ರೆ ಕ್ಲೋಸ್ ಸರ್ಕಲ್ ದಲ್ಲಿ ಇದ್ದಂಥವ್ರು ಅಥವಾ ಇನ್ನರ್ ಸರ್ಕಲ್ ದಲ್ಲಿ ಇದ್ದಂಥವ್ರು ಎಂಬ ಅವರಿಗೆ ನಾವು ಕರಿತೇವೆ, ಆಪ್ತ ವಲಯ ಅಂತ ಹೇಳ್ತೇವಲ್ಲ. ಈ ರೀತಿಯಾಗಿ ಅವರು ಆಪ್ತ ವಲಯದಲ್ಲಿ ತಮ್ಮನ್ನ ಗುರುತಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಯೋಹಾನ ಆಗಿದ್ದ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಅಷ್ಟೇ ಅಲ್ಲದೆ ಗೆತ್ಸೆಮನೆ ತೋಟದಲ್ಲಿಯೂ ಸಹ ನಾವು ಶಿಷ್ಯರ ಬಗ್ಗೆ ನೋಡುವಾಗ ಅಲ್ಲಿ 2 ಗುಂಪುಗಳ ಬಗ್ಗೆ ನಾವು ನೋಡ್ತೇವೆ. ಅಲ್ಲಿ 8 ಜನ ಒಂದ್ ಕಡೆ ಇದ್ರು, ಆಮೇಲೆ ಒಳಗಡೆ ಯೇಸು ಸ್ವಾಮಿ ಈ 3 ಜನರನ್ನ ಕರೆದುಕೊಂಡು ಹೋಗ್ತಾನೆ ಗೆತ್ಸೆಮನೆ ತೋಟದಲ್ಲಿ. ಆಮೇಲೆ ಯೇಸು ಸ್ವಾಮಿ ಮುಂದೆ ಇನ್ನೂ ಒಳಗಡೆ ಹೋಗಿ ಒಬ್ಬನೇ ಆತನು ಪ್ರಾರ್ಥನೆ ಮಾಡುವುದನ್ನ ನಾವು ನೋಡುವಾಗ ಆಪ್ತ ವಲಯದಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನ ತಿಳಿದಂಥ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಯೋಹಾನನಾಗಿದ್ದ ಎಂಬುದಾಗಿ ನಮಗ ಅರ್ಥ ಆಗ್ತದೆ. ಈ ರೀತಿಯಾಗಿ ಯೋಹಾನ ಏನಾಗಿದ್ದ ಅಂತಂದ್ರೆ ಯೇಸು ಸ್ವಾಮಿಯನ್ನ ಬಹಳ ಆತ್ಮೀಯತೆಯಿಂದ ತಿಳ್ಕೊಂಡಾಗಿದ್ದ. He had seen and he has experienced the love of the Lord Jesus Christ to the maximum extent ಅಂತ ಹೇಳಬಹುದು ನಾವು. ಬಹಳ
ಬಹಳ ಹೆಚ್ಚಾಗಿ ಆತನ ಅನುಭವಿಸಿದ್ದ ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಯೇಸು ಸ್ವಾಮಿಯ ಆ ಎದೆಗೆ ಆತನು ಒರಗುವಷ್ಟು ಸಮೀಪದಾಗಿದ್ದವ. He was leaning on the bosom of the Lord Jesus Christ ಎಂಬುದಾಗಿ ನಮಗ ಸುವಾರ್ತೆಗಳನ್ನು ಓದುವಾಗ ನಾವು ಕಂಡುಕೊಳ್ತೇವೆ. ರೆಫರೆನ್ಸ್ಗಳನ್ನು ಓದ್ಲಿಕ್ಕೆ ಸಮಯ ಇಲ್ಲ, ಆದ ಕಾರಣ ನೀವು ನೆನಪು ಮಾಡ್ಕೊಳ್ರಿ. ಮತ್ತು ಯೇಸು ಸ್ವಾಮಿಯ ಭುಜದ ಮೇಲೆ ಹೊರಗಿದಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಯೋಹಾನ್ ಆಗಿದ್ದ. ಈವನ್ ಪೀಟರ್ ವಾಸ್ ಆಲ್ಸೋ ನಾಟ್ ಏಬಲ್ ಟು ಡೂ ದಟ್. ಪೇತ್ರನಿಗೂ ಸಹ ಹಾಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ನಾವು ಮೇಲುಪ್ಪರಿಗೆ ನಾವು ನೋಡ್ತೇವೆ, ಯೇಸು ಸ್ವಾಮಿಗೆ ಕೇಳಬೇಕಾದಂತಹ ಒಂದು ಪ್ರಶ್ನೆ ಬಂದಾಗ ಪೇತ್ರ ನೇರವಾಗಿ ಕೇಳದೆ ಆತನು ಯೋಹಾನನಿಗೆ ಹೇಳ್ತಾನೆ, ನೀನೇ ಕೇಳ್ಬಿಡಪ್ಪ ಅಂತ ಹೇಳಿ. ಈ ರೀತಿಯಾಗಿ ಯೋಹಾನ ಎಷ್ಟು ಒಂದು ಮುಖ್ಯವಾದಂತಹ ಒಂದು ಪಾತ್ರ ವಹಿಸಿದ ಅಂತ ಹೇಳಿ ನಮಗ ಇದರಿಂದ ಕಂಡು ಬರ್ತದೆ. ಇವನ್ ಪೀಟರ್ ಡಿಡ್ ನಾಟ್ ಡೇರ್ ಟು ಸ್ಪೀಕ್ ಟು ದ ಲಾರ್ಡ್ ಡೈರೆಕ್ಟ್ಲಿ, ಬಟ್ he made John to ask on his behalf. ಯೋಹಾನನಿಗೆ ಆತನು ತನ್ನ ಪರವಾಗಿ ಕೇಳಲಿಕ್ಕೆ ಹೇಳ್ತಾನೆ ಎಂಬುದನ್ನ ನಾವು ಸುವಾರ್ತೆಗಳಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಈ ರೀತಿಯಾಗಿ ಯೋಹಾನ ಏನಾಗಿದ್ದ ಅಂತಂದ್ರೆ ಯೇಸು ಸ್ವಾಮಿಯ ಬಹಳ ನಿಕಟವರ್ತಿಯಾಗಿದ್ದ, ಆತ್ಮೀಯ ವ್ಯಕ್ತಿಯಾಗಿದ್ದ ಎಂಬುದಾಗಿ ಆತನ ಬಗ್ಗೆ ಬಹಳಷ್ಟು ಆತ್ಮೀಯ ಆಶೀರ್ವಾದ ಪಡ್ಕೊಂಡಂಥವನು, ಅನ್ಯೋನ್ಯತೆಯನ್ನ ಪಡ್ಕೊಂಡಂತ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಯೋಹಾನ್ ಆಗಿದ್ದ ಅಂತ ಹೇಳಿ ನಮಗ ಮೂರನೇ ಅಂಶ ಅವನ ಬಗ್ಗೆ ನಾವು ನೋಡ್ತೇವೆ. ನಾಲ್ಕನೇದಾಗಿ ನೋಡುವಾಗ ಇತರರನ್ನ ಉಲ್ಲೇಖಿಸಿದಂಥ ವ್ಯಕ್ತಿ. ಆತನ ಸುವಾರ್ತೆಯಲ್ಲಿ ನೋಡುವಾಗ ಎಲ್ಲಾ ಶಿಷ್ಯರ ಬಗ್ಗೆ ಆತನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನೇರವಾಗಿ ಹೇಳ್ತಾನೆ. ಪೇತ್ರನ ಬಗ್ಗೆ ಹೇಳ್ತಾನೆ, ಯಾಕೋಬನ ಬಗ್ಗೆ ಹೇಳ್ತಾನೆ, ಆಮೇಲೆ ಫಿಲಿಪ್ಪನ ಬಗ್ಗೆ ಹೇಳ್ತಾನೆ, ನಥಾನೆಯಲ್ನ ಬಗ್ಗೆ ಹೇಳ್ತಾನೆ. ಹೀಗೆ ಬಹಳಷ್ಟು ಎಲ್ಲಾ ಶಿಷ್ಯರ ಬಗ್ಗೆ ಆತನು ಆಲ್ಮೋಸ್ಟ್ ಎಲ್ಲರ ಬಗ್ಗೆ ಆತನು ಹೇಳ್ತಾನೆ. ಆದ್ರೆ ತನ್ನ ವಿಷಯವಾಗಿ ಆತನ ಎಂದಿಗೂ ಹೇಳೋದಿಲ್ಲ. ಯು ಕ್ಯಾನ್ ಜಸ್ಟ್ ರೀಡ್ ದ ಜಾನ್ಸ್ ಗಾಸ್ಪಲ್, ಆಲ್ ದ 21 ಚಾಪ್ಟರ್ಸ್. ಯು ವಿಲ್ ನಾಟ್ ಫೈಂಡ್ ದಟ್ ದ ಮೆನ್ಷನ್ ಆಫ್ ಜಾನ್ ಇಸ್ ದೇರ್ ಅಂತ ಹೇಳಿ ನೀವು ನೋಡ್ರಿ. ಅದನ್ನ ಅವನೇನ್ ಮಾಡ್ಬಿಟ್ಟ ಅಂದ್ರೆ ತನ್ನ ಹೆಸರನ್ನ ಹೇಳತಿರ್ಲಿಲ್ಲ. ಅವನೇನ್ ಹೇಳ್ತಾ ಇದ್ದ ಅಂದ್ರೆ ಪ್ರಿಯನಾದಂತ ಶಿಷ್ಯನು ಎಂಬುದಾಗಿ ಹೇಳ್ತಾ ಇದ್ದ. ಆ ರೀತಿಯಾಗಿ ತನ್ನನ್ನ ಆತನು ಏನ್ ಮಾಡ್ಬಿಟ್ಟಿದ್ದ ಅಂತಂದ್ರೆ ನೇರವಾಗಿ ಯಾರ ಮುಂದೆ ತನ್ನನ್ನ ತಾನು ತೋರಿಸ್ಕೊಳ್ತಿರ್ಲಿಲ್ಲ ಎಂಬುದಾಗಿ ನಮಗ ಇದರಿಂದ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಹೆಸರಿಸದಂತಹ ವ್ಯಕ್ತಿ, ತನ್ನ ಹೆಸರನ್ನು ಆತನು ಉಲ್ಲೇಖಿಸದಂತ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಯೋಹಾನ್ ಆಗಿದ್ನು ಎಂಬುದಾಗಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ರೆಫರೆನ್ಸ್ ಗಳಿವೆ, ನೋಟ್ ಮಾಡ್ಕೊಳ್ರಿ ಬೇಕಾದ್ರೆ. ನೋಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಯೋಹಾನ 1:14 ನಾವು ನೋಡುವಾಗ ಅಲ್ಲಿ ಯೋಹಾನ್ ಏನ್ ಹೇಳ್ತಾನೆ ಅಂತಂದ್ರೆ ನಾವು ಎಂಬುದಾಗಿ ಹೇಳ್ತಾನೆ. ಸೊ he was one of the 12 disciples who has written this book ಎಂಬುದನ್ನ ಅದು ಕನ್ಫರ್ಮ್ ಮಾಡ್ತದೆ, ಅದು ಖಚಿತಪಡಿಸ್ತದೆ ಎಂಬುದಾಗಿ ಇದರಿಂದ ನಮಗೆ ತಿಳಿದು ಬರ್ತದೆ. ಯೋಹಾನ 1:14 ನಾವು ಎಂಬುದಾಗಿ ಆತನಲ್ಲಿ ಉದ್ದೇಶಿಸ್ತಾನೆ, ಉಲ್ಲೇಖಿಸ್ತಾನೆ. ಎರಡನೇದ ಒಂದು ರೆಫರೆನ್ಸ್ ಸಹ ನೋಟ್ ಮಾಡ್ಕೊಳ್ರಿ. 19ನೇ ಅಧ್ಯಾಯ 25ನೇ ವಚನಕ್ಕೆ ನೀವು ಹೋಗುವಾಗ ಅಲ್ಲಿ ಒಂದು ಮಾತಿದೆ, ಲೇಖಕನು ಅಂತ ಹೇಳ್ತಾನೆ. ಸೊ ಹಿ ವಾಸ್ ದ ರೈಟರ್ ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಲೇಖಕನು ಅಂತ ಹೇಳಿ ಅಲ್ಲಿ ಹೇಳಿದಂತ ವ್ಯಕ್ತಿ ಬೇರೆ ಯಾರು ಅಲ್ಲದೆ ಯೋಹಾನನೇ ಆಗಿದ್ದಾನೆ ಅಂತ ಹೇಳಿ ನಮಗ ಅಪ್ರತ್ಯಕ್ಷವಾಗಿ ನಮಗ ತಿಳಿದು ಬರ್ತದೆ. ಪ್ರತ್ಯಕ್ಷವಾಗಿ ಇಲ್ದಿದ್ರು ಕೂಡ, ನಾಟ್ ಡೈರೆಕ್ಟ್ಲಿ ಬಟ್ ಇಂಡೈರೆಕ್ಟ್ಲಿ ಅದನ್ನ ನಾವು ತಿಳ್ಕೊಳ್ಳಿಕ್ಕೆ ಅಲ್ಲಿ ಒಂದು ಅನುಕೂಲ ಇದೆ. ದೇವರ ವಾಕ್ಯದಲ್ಲಿ ಎವ್ರಿಥಿಂಗ್ ಇಸ್ ಕ್ಲಿಯರ್. ಅಲ್ಲಿ ಯಾವ ಅಂಬಿಗ್ಯೂಟಿ ಇಲ್ಲ. ಅದರಲ್ಲಿ ಯಾವುದೇ ಒಂದು ಏನಂತಾರೆ ಅದಕ್ಕೆ ಸಂಶಯ ಪಡುವಂತಹ ವಿಚಾರಗಳು ಇಲ್ಲವೇ ಇಲ್ಲ. ಗಾಡ್ ಹ್ಯಾಸ್ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್, ಬಿಕಾಸ್ ಗಾಡ್ ಈಸ್ ನಾಟ್ ಎ ಆಥರ್ ಆಫ್ ಕನ್ಫ್ಯೂಷನ್. ಆತನು ಯಾವುದೇ ಗೊಂದಲಕ್ಕೆ ಕಾರಣನಲ್ಲ ಎಂಬುದಾಗಿ ದೇವರ ವಾಕ್ಯನೇ ಹೇಳ್ತದೆ. ಈಸ್ ಗಾಡ್ ಆಫ್ ಕ್ಲಾರಿಟಿ. ಆತನು ಸ್ಪಷ್ಟತೆಯ ದೇವರಾಗಿದ್ದಾನೆ. ಆತನು ಮಾತಾಡುವುದು ಸ್ಪಷ್ಟ, ಮಾಡುವುದು ಸ್ಪಷ್ಟ, ಆತನ ಯೋಜನೆಗಳು ಸ್ಪಷ್ಟ. ಆತನೇ ಸ್ಪಷ್ಟನಾದಂಥ ದೇವರಾಗಿದ್ದಾನೆ ಎಂಬುದನ್ನ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಮೂರನೇ ಒಂದು ರೆಫರೆನ್ಸ್ ನೀವು ನೆನಪಿಟ್ಕೊಳ್ರಿ. 21st ಚಾಪ್ಟರ್ 24th verse, 21ನೇ ಅಧ್ಯಾಯ 24ನೇ ವಚನದಲ್ಲಿ ಅಲ್ಲಿ ಹೇಳ್ತಾನೆ ಶಿಷ್ಯನು ಎಂಬುದಾಗಿ ಹೇಳ್ತಾನೆ.
So he was one of the disciples, but he is not revealing his name again. ಅಲ್ಲಿ ಆತನು ಅಪ್ರತ್ಯಕ್ಷವಾಗಿ ಹೇಳ್ತಾನೆ, ಇಂಡೈರೆಕ್ಟ್ಲಿ ಈಸ್ ಟೆಲಿಂಗ್ ಅಬೌಟ್ ಹಿಮ್ಸೆಲ್ಫ್ ಆಸ್ ದ ಡಿಸೈಪಲ್ ಅಂತ ಹೇಳಿ. ಈ ರೀತಿಯಾಗಿ ಯೋಹಾನನು ಈ ಒಂದು ಸುವಾರ್ತೆಯ ಗ್ರಂಥಕರ್ತನಾಗಿದ್ದಾನೆ ಎಂಬುದಾಗಿ ಎಲ್ಲಾ ವಿಚಾರಗಳನ್ನ ನಾವು ನೋಡುವಾಗ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಆಲ್ ಆಫ್ ಯು. ಯಾರು ಕೇಳ್ತಾ ಇದ್ದೀರಿ, ನಿಮ್ಮೆಲ್ಲರಿಗೆ ಇದರ ಒಂದು ಸ್ಪಷ್ಟತೆ ಬಂದಿದೆ ಅಂತ ಹೇಳಿ ನನಗೆ ಅನಿಸ್ತದೆ. ಐ ಆಮ್ ಟ್ರೈಂಗ್ ಟು ಬಿ ವೆರಿ ಸಿಂಪಲ್ ಅಂಡ್ ಆಲ್ಸೋ ವೆರಿ ಕ್ಲಿಯರ್. ಮುಂದೆ ಈ ಸುವಾರ್ತೆ ಯಾವಾಗ ಬರೆಯಲ್ಪಡ್ತು? ಯಾಕಂದ್ರೆ ನಾವು ಇದರ ಆರಂಭ ನೋಡ್ತಾ ಇದ್ದೇವೆ. ಆದ ಕಾರಣ ಈ ಸುವಾರ್ತೆ ಬರೆದಂತ ಕಾಲ ಏನಾಗಿ ಎಷ್ಟಾಗಿರ್ಬೋದು ಎಂಬುದಾಗಿ ನೀವು ವಿಚಾರ ಮಾಡಿದ್ರೆ, ಸಾಧಾರಣವಾಗಿ 85ರಿಂದ 95 ಕ್ರಿಸ್ತ ಶಕ AD ಅಂತ ಹೇಳ್ತಾರೆ. AD 85 to 95 ಈ ದಶಕದಲ್ಲಿ, ಅಂದ್ರೆ 85ರಿಂದ 95ರ ದಶಕದಲ್ಲಿ ಬರೆದಂತ ಈ ಪುಸ್ತಕ ಅಥವಾ ಸುವಾರ್ತೆ ಇದಾಗಿದೆ ಅಂತ ಹೇಳಿ ನಮಗ ಇತಿಹಾಸವನ್ನ ನಾವು ಅವಲೋಕಿಸುವಾಗ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಈ ಒಂದು ದಶಕದಲ್ಲಿ ಬರೆದಂತ ಸುವಾರ್ತೆ ಯೋಹಾನನ ಸುವಾರ್ತೆ ಆಗಿದೆ. ಯೋಹಾನ ಈಗಾಗಲೇ ಓದಿದಂತ ಭಾಗದಲ್ಲಿ ಸಹೋದರರು ಓದಿದ್ರು. ಅದರಲ್ಲಿ ನಾವು ನೋಡ್ತೀವಿ, ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ಆತನು ಶುರು ಮಾಡ್ತಾನೆ. ಶಬ್ದದಿಂದ ಆರಂಭಿಸ್ತಾನೆ. ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ಆತನು ಶಬ್ದದಿಂದ ಆರಂಭಿಸ್ತಾನೆ. ಆದ್ರೆ ಆ ವಾಕ್ಯ ಯಾರು ಎಂಬ ವಿವರ ಕೊಟ್ಟಿಲ್ಲ. ನಾನು ಅವಕಾಶವಾಗಿ ಹೇಳ್ತೇನೆ, ನೆನ್ಪಿಟ್ಕೊಳ್ರಿ, ರಿಪೀಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಇಲ್ಲಿ ಅದು ಯಾರು ಎಂಬುದಾಗಿ ಆತನ ವಿವರ ಕೊಟ್ಟಿಲ್ಲ. ಮಾತುಕತೆಯ ಒಂದು ಭಾಗ ಏನಾಗಿರ್ತದೆ? ಶಬ್ದವಾಗಿರ್ತದೆ. ವೆನ್ ವಿ ಸ್ಪೀಕ್, ವರ್ಡ್ ಇಸ್ ಅ ಪಾರ್ಟ್ ಆಫ್ ಅವರ್ ಕಾನ್ವರ್ಸೇಷನ್. ಸಂಭಾಷಣೆಯ ಒಂದು ಭಾಗ ಅದೇನಾಗಿರ್ತದೆ ಅಂತಂದ್ರೆ ಅದು ಶಬ್ದ ಆಗಿರ್ತದೆ. ಶಬ್ದಗಳನ್ನ ಕೂಡಿಸಿದಾಗ ಒಂದು ವಾಕ್ಯ ಆಗ್ತದೆ. ವಾಕ್ಯದಿಂದ ನಾವು ಸಂಭಾಷಣೆ ಮಾಡ್ತಿರ್ತೇವೆ. ಸೊ ವರ್ಡ್ ಇಸ್ ಅ ಪಾರ್ಟ್ ಆಫ್ ದ ಕಾನ್ವರ್ಸೇಷನ್. ಮತ್ತು ಆ ಒಂದು ಕಾನ್ವರ್ಸೇಷನ್ ಅದು ಎಲ್ಲಿ ಬರ್ತದೆ ಅಂತಂದ್ರೆ, ಅದು ನಮ್ಮನ್ನ ಇತರರಿಗೆ ನಾವು ವ್ಯಕ್ತ ಮಾಡುವಾಗ ಈ ಒಂದು ಸಂಭಾಷಣೆ ಅಥವಾ ಈ ಒಂದು ಶಬ್ದಗಳ ಒಂದು ಸಂಕಲನ ಅದು ಏನ್ ಮಾಡ್ತದೆ ಅಂತಂದ್ರೆ, ಅದು ನಮಗೆ ವಿವರಣೆಯನ್ನ ಕೊಡ್ತದೆ ಅಥವಾ ಇತರಿಗೆ ನಾವು ವ್ಯಕ್ತ ಮಾಡ್ತೇವೆ. ಹೀಗೆ ಯೋಹಾನ ಇಲ್ಲಿ ಉಲ್ಲೇಖಿಸಿರುವಂತದ್ದು ಏನಾಗಿದೆ ಅಂತಂದ್ರೆ, ಒಬ್ಬ ವ್ಯಕ್ತಿ. ದ ಒನ್ ಹೂ ಇಸ್ ಕನ್ವರ್ಸಿಂಗ್ ಈಸ್ ದ ಪರ್ಸನ್ ಎಂಬುದಾಗಿ. ಆ ಶಬ್ದ, ವಾಕ್ಯ ಯಾರು, ಸಂಭಾಷಿಸುವವನು ಯಾರು, ಶಬ್ದಗಳ ಸಂಕಲನ ಅಥವಾ ಅದರ ಒಂದು ಚೇನ್ ಅಂತ ಹೇಳ್ಬೋದು ನೀವು. ಅದರ ಸಂಕಲನ ಯಾರಾಗಿದ್ದಾರೆ ಅಂತಂದ್ರೆ, ಆತನೊಬ್ಬ ವ್ಯಕ್ತಿಯ ಆಗಿದ್ದಾನೆ ಎಂಬುದಾಗಿ ಇಲ್ಲಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ನೋಡ್ರಿ ಎಷ್ಟು ಸುಂದರವಾಗಿದೆ ಈ ವಿಚಾರ. ಆದಿಯಲ್ಲಿ ವಾಕ್ಯವಿತ್ತು. ಆ ವಾಕ್ಯ ಯಾರಾಗಿದ್ರು ಅಂತಂದ್ರೆ ಯೇಸು ಸ್ವಾಮಿನ ಆಗಿದ್ದ. ಯಾಕಂದ್ರೆ ಶಬ್ದಗಳ ಒಂದು ಸಂಕಲನ ಅದೇನಾಗಿದೆ ಅಂತಂದ್ರೆ ಅದು ನಮಗ ಸಂಭಾಷಣೆಯನ್ನ ಕೊಡ್ತದೆ. ಮತ್ತು ಸಂಭಾಷಿಸುವವನು ಯಾರಾಗಿದ್ದಾರಂತಂದ್ರೆ ಯೇಸು ಸ್ವಾಮಿ ಆಗಿದ್ದಾರೆ ಎಂಬುದಾಗಿ ಇಲ್ಲಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಹೀಗೆ ಯೇಸು ಸ್ವಾಮಿ ಏನಾಗಿದ್ದಾನಂತಂದ್ರೆ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಈಸ್ ಎ ಪರ್ಸನ್, ಈಸ್ ದ ಸೆಕೆಂಡ್ ಪರ್ಸನ್ ಆಫ್ ದ ಟ್ರಿನಿಟಿ ಎಂಬುದಾಗಿ. ತ್ರಯೇಕತ್ವದ ಎರಡನೆಯ ವ್ಯಕ್ತಿ ಯಾರಾಗಿದ್ದಾರಂತಂದ್ರೆ ಯೇಸು ಸ್ವಾಮಿ ಆಗಿದ್ದಾನೆ. ತಂದೆ, ಮಗ, ಪರಿಶುದ್ಧಾತ್ಮನ ಈ ಒಂದು ತ್ರಯೇಕತ್ವದಲ್ಲಿ ಯೇಸು ಸ್ವಾಮಿ ಏನಾಗಿದ್ದಾರಂತಂದ್ರೆ ಈಸ್ ದ ಸೆಕೆಂಡ್ ಪರ್ಸನ್ ಎಂಬುದಾಗಿ ನಮಗ ತಿಳಿದು ಬರ್ತದೆ. ದೇವರು ಇಲ್ಲಿ ಏನಾಗಿದ್ದಾನೆ ಅಂತಂದ್ರೆ ತನ್ನನ್ನ ಪೂರ್ಣವಾಗಿ ವ್ಯಕ್ತ ಮಾಡಿದ್ದಾನೆ. ಯಾರಲ್ಲಿ? ಯೇಸು ಸ್ವಾಮಿಯಲ್ಲಿ. ದೇವಕುಮಾರನು ಎಂಬುದಾಗಿ ಆತನನ್ನು ನಾವು ಕರೆಯುವಾಗ ದೇವರ ಕುಮಾರನು ಯಾರಾಗಿದ್ದಾರಂತಂದ್ರೆ ಯೇಸು ಸ್ವಾಮಿ ಎಂಬುದಾಗಿ ನಮಗೆ ಸ್ಪಷ್ಟವಾದಂತ ತಿಳುವಳಿಕೆ ಬರ್ತದೆ. ನೋಡ್ರಿ ಎಷ್ಟು ವಾಕ್ಯದಿಂದ ದೇವರು, ದೇವರಿಂದ ವ್ಯಕ್ತಿಯಿಂದ ನಮಗ ದೇವರು, ದೇವರಿಂದ ದೇವಕುಮಾರನು, ದೇವಕುಮಾರನಿಂದ ನಮಗೆ ದೇವರ ವಿಷಯವಾದಂಥ ಪೂರ್ಣವಾದಂಥ ಒಂದು ವಿಚಾರ ನಮಗ ತಿಳಿದು ಬರ್ತದೆ. ಇಡೀ
ಲೋಕಕ್ಕೆ ತಿಳಿದು ಬರುವಂತಹ ಈ ವಿಚಾರ, ದೇವರ ಬಗ್ಗೆ ಪೂರ್ಣವಾದಂತಹ ತಿಳುವಳಿಕೆ ನಮಗ ಯಾರಿಂದ ಬರ್ತದೆ ಅಂತಂದ್ರೆ ದೇವಕುಮಾರನಾದಂತಹ ಯೇಸು ಸ್ವಾಮಿಯಿಂದಲೇ ಎಂಬುದಾಗಿ ಈ ವಿಷಯಗಳನ್ನ ನಾವು ಇಲ್ಲಿ ಆರಂಭದಲ್ಲಿ ಕಂಡುಕೊಳ್ತೇವೆ. ನೋಡ್ರಿ, ಎಷ್ಟು ಸುಂದರವಾದಂತಹ ವಿಷಯಗಳನ್ನ ಯೋಹಾನನ ಸ್ವಾರ್ತೆ ಒಳಗೊಂಡಿದೆ ಅಂತ ಹೇಳಿ ನಮಗೆ ಇದರಿಂದ ತಿಳಿದು ಬರ್ತದೆ. ಈ ರೀತಿಯಾಗಿ ನಾವು ದೇವರ ವಾಕ್ಯವನ್ನ ಆನಂದಿಸೋಣ. ಲೆಟ್ಸ್ ಎಂಜಾಯ್ ದ ವರ್ಡ್ ಆಫ್ ಗಾಡ್. ಲೆಟ್ಸ್ ಎಂಜಾಯ್ ದ ಸ್ಪಿರಿಚುವಾಲಿಟಿ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ದೇವರ ವಿಷಯವಾದಂತಹ ಆತ್ಮೀಯ ವಿಷಯಗಳ ಬಗ್ಗೆ ನಾವು ಹೆಚ್ಚಾದಂತಹ ಆಸಕ್ತಿಯನ್ನು ತೆಗೆದುಕೊಂಡು ಅವುಗಳನ್ನ ಕಲಿತುಕೊಂಡು ಅವುಗಳಿಂದ ನಾವು ಆಶೀರ್ವಾದ ಪಡ್ಕೊಳ್ಳೋದು ಅಷ್ಟೇ ಅಲ್ಲ, ಇತರಿಗೂ ಸಹ ಆಶೀರ್ವಾದವನ್ನ ಹಂಚಿಕೊಳ್ಳುವ ಪ್ರಯತ್ನ ನಾವು ಯಾವಾಗಲೂ ಜಾರಿಯಲ್ಲಿ ಇಡೋಣ. 3 ವಿಷಯಗಳನ್ನ ನಾನೀಗ ಹೇಳ್ತೇನೆ. ಈ ಒಂದು ಆರಂಭದಲ್ಲಿ ಯೋಹಾನ ಸುವಾರ್ತೆಯ ಆರಂಭದಲ್ಲಿ ಬರ್ತಕ್ಕಂತಹ 3 ವಿಚಾರಗಳು ಬಹಳ ಸುಂದರವಾದಂತಹ ವಿಚಾರಗಳಾಗಿವೆ. ಲಕ್ಷ್ಯ ಕೊಟ್ಟು ಕೇಳ್ರಿ, ನೋಟ್ ಮಾಡ್ಕೊಳ್ರಿ, ನಿಮಗೆ ಬಹಳಷ್ಟು ಅದರ ಆತ್ಮೀಯ ಪ್ರಯೋಜನ ಆಗ್ತದೆ. ಈ ಲೋಕಕ್ಕೆ ಬಂದಿರುವುದು ಯೇಸು ಕರ್ತನು ಪರಿಪೂರ್ಣವಾಗಿ ದೇವರು ಏನಾಗಿದ್ದಾನೆ ಎಂದು ಪ್ರಕಟಿಸುವುದಾಗಿದೆ. ಇನ್ನೊಮ್ಮೆ ಹೇಳ್ತೇನೆ, ಈ ಲೋಕಕ್ಕೆ ಯಾರು ಬಂದ್ರು? ಯೇಸು ಸ್ವಾಮಿ ಬಂದ್ರು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ದೇವರು ಏನಾಗಿದ್ದಾನೆ ಎಂಬುದನ್ನ ಪರಿಪೂರ್ಣವಾಗಿ ತಿಳಿಸಿದಂಥವರು ಯಾರಾಗಿದ್ದಾರಂತಂದ್ರೆ ಯೇಸು ಸ್ವಾಮಿ ಆಗಿದ್ದಾರೆ. ಯಾಕಂದ್ರೆ ದೇವರನ್ನ ನಾವು ನೋಡ್ಲಿಕ್ಕೆ ಆಗುದಿಲ್ಲ. ವಿ ಕಾಂಟ್ ಸಿ ಗಾಡ್. ಯಾಕಂದ್ರೆ ನಾವು ಮೋಶೆ ಕೂಡ ದೇವ್ರು ಮಾತಾಡುವಾಗ ಮೋಶೆ ಹೇಳ್ಬಿಟ್ಟ, ನಾನು ನಿನ್ನ ನೋಡ್ಬೇಕು ದೇವ್ರೆ ಅಂತ ಹೇಳಿ. ಅವಾಗ ಏನ್ ಹೇಳ್ತಾನೆ ದೇವ್ರು? ನನ್ನ ನೋಡಿದವ್ರು ಯಾರು ಉಳಿಯುವುದಿಲ್ಲ ಅಂತ ಹೇಳ್ತಾನೆ, ಬದುಕೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದೇವ್ರು ತನ್ನ ಹಿಂಭಾಗವನ್ನು ತೋರಿಸ್ತಾನೆ. ಯಾಕಂದ್ರೆ ಮೋಶೆ ದೇವರೊಂದಿಗೆ ಅಷ್ಟು ಕ್ಲೋಸ್ ಆಗಿದ್ದ ಕಾರಣ ದೇವರು ಅವನ ಮಾತನ್ನ ನಡೆಸ್ಕೊಟ್ಟ. ಆದ್ರೆ ಆತನ ಮುಖ ನೋಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಹಿಂಭಾಗ ಮಾತ್ರ ನೋಡಿದ ಅಂತ ಹೇಳಿ ನಮಗ ಈ ಮೋಶೆ ಬಗ್ಗೆ ಸ್ಪಷ್ಟವಾದಂತ ತಿಳುವಳಿಕೆ ಇದೆ. ಅದೇ ವಿಷಯವನ್ನ ನಾವು ಈ ಹೊತ್ತು ನೋಡುವಾಗ ಅಥವಾ ಈಗ ನೋಡುವಾಗ ಅಥವಾ ಈ ಕಾಲದಲ್ಲಿ ನೋಡುವಾಗ ನಮಗೆ ದೇವರ ವಿಷಯವಾದಂತಹ ಪರಿಪೂರ್ಣವಾದಂತಹ ತಿಳುವಳಿಕೆಯನ್ನ ಕೊಟ್ಟವರು ಯಾರು ಅಂತಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವುದರ ಮೂಲಕ ಅಂಥೇಳಿ ಮೊದಲೇ ಒಂದು ಮುಖ್ಯವಾದಂತ ವಿಚಾರವನ್ನ ನಾವು ನೆನ್ಪಿಡುவோಣ. ಯೇಸು ಸ್ವಾಮಿ ಲೋಕಕ್ಕೆ ಬಂದ್ರು, ದೇವರು ಏನಾಗಿದ್ದಾರೆ ಅಂತ ಹೇಳಿ ನಮಗ ತಿಳಿಯಿತು. ಇಲ್ಲದ್ರೆ ನಮಗ್ ತಿಳಿತಿರ್ಲಿಲ್ಲ. ಯಾಕಂದ್ರೆ ದೇವ್ರ ಬಗ್ಗೆ ಯಾರು ನಮ್ಗೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವ್ರ ನಾವು ನೋಡಿಲ್ಲ, ಮತ್ತೆ ನಮ್ಗೆ ದೇವ್ರ ಬಗ್ಗೆ ತಿಳಿದಿಲ್ಲ. ಆದ್ರೆ ಯೇಸು ಸ್ವಾಮಿ ದೇವರ ಬಳಿಯಿಂದ ಬಂದವನಾದ ಕಾರಣ ಆತನಿಗೆ ಎಲ್ಲವೂ ಗೊತ್ತಿದೆ. ಅದಕ್ಕೆ ಆತನು ಎಲ್ಲವುಗಳನ್ನ ನಮ್ಗೆ ತಿಳಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಎಂಬಂತಹ ಮೊದಲೇ ವಿಚಾರ ನಾವು ಈ ಪುಸ್ತಕದಲ್ಲಿ ಕಾಣ್ತೇವೆ. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ. ಎರಡನೇ ಒಂದು ವಿಚಾರ ಏನಂತಂದ್ರೆ, ಯೇಸು ಸ್ವಾಮಿಯ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ರು ಅಂತ ಹೇಳಿ ನಮ್ಮೆಲ್ಲರಿಗೆ ಗೊತ್ತದೆ. ಈ ಒಂದು ಈ ಒಂದು ಆದಂತಹ ಘಟನೆ ಯೇಸು ಸ್ವಾಮಿಯ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಡುವಂಥದ್ದು ಅದೇನ್ ತೋರಿಸ್ತದೆ ಅಂತಂದ್ರೆ ದೇವರು ಎಷ್ಟು ನಮ್ಮನ್ನ ಪ್ರೀತಿಸ್ತಾನೆ ಎಂಬುದನ್ನ ತೋರಿಸ್ತದೆ. ನಾವು ಯೋಹಾನ 3:16 ಇದೇ ಪುಸ್ತಕದಲ್ಲಿ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬೊಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತಂದ್ರೆ ಏನು? ಈ ಲೋಕಕ್ಕೆ ಕಳಿಸುವುದಷ್ಟೇ ಅಲ್ಲ, ಆದ್ರೆ ಆತನು ಶಿಲುಬೆ ಮೇಲೆ ಒಂದು ಯಜ್ಞವಾಗಿ ಆತನ್ನ ಅರ್ಪಿಸಿದನು. ಅದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಯೇಸು ಸ್ವಾಮಿ ನಮಗೋಸ್ಕರವಾಗಿ ತಮ್ಮ ಪ್ರಾಣ ಶಿಲುಬೆ ಮೇಲೆ ಕೊಡದಿದ್ರೆ, ದೇವರು ತನ್ನ ಪ್ರೀತಿಯನ್ನ ಈ ರೀತಿಯಾಗಿ ನಮಗೆ ವ್ಯಕ್ತ ಮಾಡದಿದ್ರೆ ನಾವು ಏನಾಗ್ತಿದ್ವಿ, ನಮ್ಮ ಸ್ಥಿತಿ ಏನಾಗ್ತಾ ಇತ್ತು ಎಂಬುದನ್ನು ನೀವೇ ಊಹಿಸ್ಕೊಳ್ರಿ. ನಾವ್ ಎಲ್ಲಿ ಹೋಗ್ತಾ ಇದ್ದೀವಿ? ನರಕದ ಹಾದಿಯಲ್ಲಿ ಇರ್ತಿದ್ದೀವಿ. ನರಕಕ್ಕೆ ಹೋಗುವಂತ ಸ್ಥಿತಿಯಲ್ಲಿ ನಾವು ಮುಂದರಿತಾ ಇದ್ದೀವಿ. ಆದ್ರೆ ಇವತ್ತು ಯೇಸು ಸ್ವಾಮಿ ನಮಗೋಸ್ಕರವಾಗಿ ಈ ಲೋಕಕ್ಕೆ ಬಂದ ಮೇಲೆ ಆ ಶಿಲುಬೆಗೆ ಮೇಲೆ ಹೋಗಿ ತನ್ನ ಪ್ರಾಣ ಕೊಟ್ಟದ್ರ ಮೂಲಕವಾಗಿ ನಮಗೆ ಬೇಕಾದಂತಹ ಬಿಡುಗಡೆಯನ್ನ ಕೊಟ್ಟಿದ್ದಾನೆ, ಪಾಪ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ, ನಮಗೆ ಬೇಕಾದ ಪಾಪದ ಶಿಕ್ಷೆಯನ್ನು ಅನುಭವಿಸಿ ನಾವು ತೀರಿಸಿದ್ದಾನೆ. ಆದ ಕಾರಣ ನಮಗೆ ರಕ್ಷಣೆ ಸಿಕ್ಕಿದೆ, ಬಿಡುಗಡೆ ಸಿಕ್ಕಿದೆ, ದೇವರ ಮಕ್ಕಳಾಗುವಂತ ಭಾಗ್ಯ ಸಿಕ್ಕಿದೆ, ನಿತ್ಯ ಜೀವ ಸಿಕ್ಕಿದೆ, ಪಾಪ ಕ್ಷಮಾಪಣೆ ಆಗಿದೆ. ಇವೆಲ್ಲವುಗಳನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಯಾವಾಗಾಯ್ತು ಅಂತಂದ್ರೆ ದೇವರ ಪ್ರೀತಿಯನ್ನ ಯೇಸು ಸ್ವಾಮಿಯ ಶಿಲುಬೆ ಮೇಲೆ ನಮ್ಗೆ ಪ್ರದರ್ಶಿಸಿದ ಕಾರಣ. ಎರಡನೇ ಒಂದು ವಿಷಯ ನೆನ್ಪಿಟ್ಕೊಡ್ರಿ, ಮರಿಬೇಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಮೂರನೇದಾಗಿ ನಾವು ನೋಡುವಾಗ
ಈ ರೀತಿಯಾಗಿ ಯೇಸು ಕ್ರಿಸ್ತರು ದೇವರ ವಾಕ್ಯವಾಗಿದ್ದಾರೆ. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಅಂತ ಹೇಳ್ತಾನೆ ನೋಡಿದೀವಲ್ಲ ನಮ್ಮ ಮೊದಲೇ ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದನು ಎಂಬುದಾಗಿ ನಾವು ನೋಡುವಾಗ ಅದೇನ್ ತೋರಿಸ್ತದೆ ಅಂತಂದ್ರೆ, ದೇವರ ವಾಕ್ಯ ದೇವರ ಯೋಜನೆಗಳನ್ನ ತೋರಿಸ್ತದೆ, ದೇವರ ಯೋಚನೆಗಳನ್ನು ತೋರಿಸ್ತದೆ. ಗಾಡ್ಸ್ ಥಾಟ್ಸ್, ಗಾಡ್ಸ್ ಪ್ಲಾನ್ಸ್ ಫಾರ್ ಅಸ್, ಅದನ್ನ ಅದು ತೋರಿಸ್ತದೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ದೇವರನ್ನ ನಮಗೆ ತೋರಿಸಿದ್ರು. ದೇವರ ವಾಕ್ಯವಾಗಿ ನಮಗ ಅವ್ರು ಏನ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ದೇವರ ಯೋಚನೆಗಳು ನಮಗೋಸ್ಕರವಾಗಿ ಏನಿವೆ, ವಾಟ್ ಗಾಡ್ ಥಿಂಕ್ಸ್ ಅಬೌಟ್ ಅಸ್, ಗಾಡ್ ವಾಟ್ ಪ್ಲಾನ್ಸ್ ಫಾರ್ ಅಸ್ ಎಂಬುದನ್ನ ಅವು ನಮಗ ತೋರಿಸ್ತವೆ. ನೋಡ್ರಿ, ಎಷ್ಟು ಸುಂದರವಾದಂತಹ ಈ 3 ವಿಚಾರಗಳನ್ನ ನಾವು ನೆನ್ಪಿಟ್ಕೊಳ್ಳೋಣ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ದೇವರ ಪರಿಪೂರ್ಣವಾದಂತಹ ಒಂದು ತಿಳುವಳಿಕೆ, ದೇವರ ಬಗ್ಗೆ ಪರಿಪೂರ್ಣವಾದಂತಹ ತಿಳುವಳಿಕೆಯನ್ನು ಕೊಟ್ಟ. ಎರಡನೇದಾಗಿ ಆ ಶಿಲುಬೆ ಕಂಬವನ್ನು ಏರುವುದರ ಮೂಲಕವಾಗಿ, ಪ್ರಾಣ ಕೊಡುವುದರ ಮೂಲಕವಾಗಿ, ರಕ್ತ ಸುರಿಸುವುದರ ಮೂಲಕವಾಗಿ ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾನೆ ಎಂಬುದನ್ನು ತೋರಿಸಿಕೊಟ್ಟ. ಮೂರನೇದಾಗಿ ದೇವರ ವಾಕ್ಯಗಳನ್ನು ಹೇಳೋದ್ರ ಮೂಲಕವಾಗಿ ನಾವು ದೇವರ ಯೋಚನೆಗಳು, ದೇವರ ಯೋಜನೆಗಳು ನಮ್ಮ ಸಲುವಾಗಿ ಏನಾಗ್ಯವೇ ಎಂಬುದನ್ನ ಆತನು ಸ್ಪಷ್ಟವಾಗಿ ನಮಗ ತಿಳಿಸಿ ಕೊಟ್ಟಿದ್ದಾನೆ. ಎಷ್ಟು ಸುಂದರವಾದಂತಹ ವಿಷಯಗಳನ್ನ ಯೋಹಾನನು ತನ್ನ ಈ ಸ್ವಾರ್ಥಿಯಲ್ಲಿ ಬರೆದದ್ದನ್ನು ನೋಡುವಾಗ ನಾವು ದೇವರಿಗೆ ನಿಜವಾಗಿಯೂ ಎಷ್ಟು ಕೃತಜ್ಞತೆಯನ್ನ ಸಲ್ಲಿಸ. ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಎಂಬುದನ್ನು ಸ್ವಲ್ಪ ವಿಚಾರ ಮಾಡ್ರಿ. ಗಾಡ್ ಹ್ಯಾಸ್ ರಿವೀಲ್ಡ್ ಇಟ್ ಥ್ರೂ ಹಿಸ್ ಸನ್, ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. He sent him for us to bless us and to save us and to make us his children, to call him as Abba Father ಎಂಬುದಾಗಿ. ಈ ರೀತಿಯಾಗಿ ಎಲ್ಲ ವಿಷಯಗಳನ್ನ ನಾವು ನೋಡಿದ್ದೇವೆ. ಮುಂದರಿಯೋಣ, ಇನ್ನು ಬಹಳಷ್ಟಿದೆ ಹೇಳಲಿಕ್ಕೆ, ಆದ್ರೆ ಆದಷ್ಟು ಪ್ರಯತ್ನ ಮಾಡ್ತೇನೆ. ಯೇಸು ಸ್ವಾಮಿಯ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಅದು ಒಂದು ವೈಶಿಷ್ಟ್ಯಪೂರ್ಣವಾದಂತಹ ವಿಷಯಗಳನ್ನ ಒಳಗೊಂಡಿದೆ. ನಂಬರ್ 7 is a sign of perfect, is a number of perfection. ಅದೇನಾಗಿದೆ ಅಂತಂದ್ರೆ ಒಂದು ಪರಿಪೂರ್ಣತೆಯ ಒಂದು ನಂಬರ್ ಆಗಿದೆ ಅಂತ ಹೇಳಿ ನಾನು ಈಗಾಗಲೇ ಒಂದ್ಸಲ ಹೇಳಿದ್ದೇನೆ ಅನಿಸ್ತದೆ. ಯಾವಾಗಲೂ 7 ಅದೇನಾಗಿದೆ, ಒಂದು ಪರಿಪೂರ್ಣತೆಯ ಒಂದು ಸಂಕೇತ ಅಥವಾ ಸಂಖ್ಯೆ ಆಗಿದೆ ಅಂತ ಹೇಳ್ಬೋದು. ಈ 7 ಸತ್ಯವೇ ಈ ಯೋಹಾನ ಸುವಾರ್ತೆಯಲ್ಲಿ ಅನೇಕ ಸಲ ಬರ್ತವೆ. ಫಾರ್ ಎಕ್ಸಾಂಪಲ್ 7 ಸೂಚಕ ಕಾರ್ಯಗಳನ್ನ ಯೇಸು ಸ್ವಾಮಿ ಮಾಡಿದ್ದನ್ನು ನಾವು ಕಾಣ್ತೇವೆ. 7 ಸೈನ್ಸ್, ಸೂಚಕ ಕಾರ್ಯಗಳು ಅಂದ್ರೆ ಅದ್ಭುತ ಕಾರ್ಯಗಳು ವಿತ್ ಮೆಸೇಜ್, ಸಂದೇಶವಾಹಕವಾದಂತ ಅದ್ಭುತ ಕಾರ್ಯಗಳು ಅಂತ ಹೇಳಿ ಅವುಗಳ ಬಗ್ಗೆ ನಾವು ಈಗಾಗಲೇ ನೋಡಿದ್ದೇವೆ. 8ನೇ ಅದ್ಭುತ ಕಾರ್ಯ ಯೇಸು ಸ್ವಾಮಿ ಮಾಡಿದ್ದಾನೆ. ಅದೆಲ್ಲಿ ಅಂತಂದ್ರೆ, ಶಿಷ್ಯರನ್ನು ತಿರುಗಿ ಆತನು ತನ್ನ ಸೇವೆಗೆ ಕರ್ಕೊಂಡು ಬರ್ತಾನೆ. ಅವರು ತಿರುಗಿ ಮೀನುಗಾರಿಕೆಗೆ ಹೋಗಿರ್ತಾರೆ, ಮೀನು ಹಿಡಿಯೋದಕ್ಕೆ ಹೋದಾಗ ಯೇಸು ಸ್ವಾಮಿ ಕರ್ಕೊಂಡು ಬರ್ತಾನೆ ಅವರನ್ನು. ಅವಾಗ 153 ದೊಡ್ಡ ಮೀನುಗಳನ್ನ ಸಿಗುವಂತೆ ಮಾಡ್ತಾನೆ. ಅವರೆಲ್ಲರೂ ರಾತ್ರಿ ಇಡೀ ಪ್ರಯತ್ನಿಸಿದ್ರು, ಒಂದು ಮೀನು ಸಿಕ್ಲಿಲ್ಲ, ಒಂದು ಚಿಕ್ಕ ಮೀನು ಸಿಕ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳಿದ ಮಾತಿಗೆ ಅವರು ಬಲೆ ಹಾಕಿದಾಗ ಅವರಿಗೆ ದೊಡ್ಡ 153 ಮೀನುಗಳು ಸಿಕ್ಕವು ಎಂಬುದಾಗಿ ಅಲ್ಲಿ ಬರೆದಿದೆ. ಓದ್ ನೋಡ್ರಿ, ಲಾಸ್ಟ್ ಚಾಪ್ಟರ್ ಆಫ್ ಜಾನ್ಸ್ ಗಾಸ್ಪಲ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ಬಹಳಷ್ಟು ವಿಚಾರಗಳಿವೆ ಅಲ್ಲಿ. ಓದಿದ್ರೆ ನಿಮಗೆ ಬಹಳಷ್ಟು ಸಂದೇಶಗಳು ಸಿಗ್ತವೆ, ಆದರಣೆ ಸಿಗ್ತದೆ, ಬಹಳಷ್ಟು ಎಚ್ಚರಿಕೆಯ ಮಾತುಗಳು ಸಿಗ್ತವೆ. ಹೀಗೆ ದೇವರು ತನ್ನ ವಾಕ್ಯದಲ್ಲಿ ಎಷ್ಟು ವಿಶೇಷವಾದಂತಹ ವಿಷಯಗಳನ್ನ ಇಟ್ಟಿದ್ದಾನೆ. ಈ ರೀತಿಯಾಗಿ 8 ಇದ್ರೂ ಕೂಡ 7 ನಮಗ ಎಲ್ಲರಿಗೂ ಹೇಳಿದಂಥವು. 8ನೇದು ಏನಾಗಿತ್ತು ಅಂತ, ದಟ್ ವಾಸ್ ಓನ್ಲಿ ಫಾರ್ ಹಿಸ್ ಡಿಸೈಪಲ್ಸ್ ಎಂಬುದನ್ನ ನಾವು ನೆನ್ಪಿಟ್ಕೊಂಡಿರೋಣ. ಈ ರೀತಿಯಾಗಿ ಯಹೂದ್ಯರ ಹಬ್ಬಗಳು ಎಷ್ಟಿದ್ವು ಅಂತಂದ್ರೆ ಅವು 7 ಇದ್ವು ಅಂತ. ದೇರ್ ವರ್ 7 ಫೆಸ್ಟಿವಲ್ಸ್ ಆಫ್ ಜೂವಿಶ್ ಪೀಪಲ್. ವಿವರವಾಗಿ ಹೇಳಿಕ್ ಸಮಯ ಇಲ್ಲ. ಈ ಪಸ್ಕ ಹಬ್ಬ ಮತ್ತು ಪೂರಿಮ್ ಹಬ್ಬ ಮತ್ತಿತರ ಎಲ್ಲ ಹಬ್ಬಗಳಿವೆ, 7 ಇವೆ. ಅವುಗಳಲ್ಲಿ ಈ ಒಂದು ಸುವಾರ್ತೆಯಲ್ಲಿ ಅವು 3 ಹಬ್ಬಗಳ ಉಲ್ಲೇಖ ಇದೆ ಎಂಬುದಾಗಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ಈ ರೀತಿಯಾಗಿ ಯಹೂದ್ಯನಾದಂತ ಯೋಹಾನನು ಈ 7 ಹಬ್ಬಗಳ ಪೈಕಿ 3 ಹಬ್ಬಗಳ ಬಗ್ಗೆ ಇಲ್ಲಿ ವಿವರಣೆಯನ್ನ ತನ್ನ ಸುವಾರ್ತೆಯಲ್ಲಿ ನಮೂದಿಸಿದ್ದಾನೆ. ಅದೇ ರೀತಿಯಾಗಿ ಅನೇಕ
ಪ್ರಮುಖ ಶಬ್ದಗಳ ಉಚ್ಚಾರ ಇಲ್ಲಿ ನಮಗ ಕಂಡು ಬರ್ತದೆ. ಸೋ ಮೆನಿ ವರ್ಸಸ್ ಆರ್ ರಿಟನ್ ಇನ್ ದಿಸ್ ಗಾಸ್ಪಲ್. ಅವು ಯಾವಂತಂದ್ರೆ ಮುಖ್ಯವಾಗಿ ಅಲ್ಲಿ ಹೇಳಲ್ಪಟ್ಟಂತಹ ಶಬ್ದ ಪ್ರಯೋಗ ಏನಾಗಿವೆ ಅಂತಂದ್ರೆ ತಂದೆ ಎನ್ನುವಂತಹ ಒಂದು ಶಬ್ದ ಪ್ರಯೋಗ 118 ಟೈಮ್ಸ್. ನೋಟ್ ಮಾಡ್ಕೊಡ್ರಿ, ಎಷ್ಟು ಸಲ ದೇವರು ತಂದೆ 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 ಎಂಬುದಾಗಿ ಹೇಳಿದಂಥ ಒಂದು ಪದಪ್ರಯೋಗ 118 ಸಾರಿ ಬಂದದಂತ. ನೀವು ಬೇಕಾದ್ರೆ ಅದನ್ನ ಓದಿ ಮಾರ್ಕ್ ಮಾಡ್ಕೊಂತ ಹೋಗ್ರಿ. ಎಲ್ಲಿ ತಂದೆ ಅಂತ ಹೇಳಿ ಬರ್ದಲ್ಲಿ ಮಾರ್ಕ್ ಮಾಡ್ಕೊಂತ ನಂಬರ್ ಹಾಕೊಂತ ಹೋಗ್ರಿ. ಯು ವಿಲ್ ಎಂಜಾಯ್ ದ ಸ್ಟಡಿ ಆಫ್ ಗಾಡ್ಸ್ ವರ್ಡ್. ನಾನು ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಸ್ಟ್ ಟು ಎನ್ಕರೇಜ್ ಯು ಟು ಮೇಕ್ ಯುವರ್ ಸ್ಟಡಿ ಇಂಟ್ರೆಸ್ಟಿಂಗ್ ಅಂಡ್ ಆಲ್ಸೋ ಲರ್ನಿಂಗ್. ಆಸಕ್ತಿಯುಕ್ತವಾದಂತಹ ಅಭ್ಯಾಸ ನಿಮ್ದಾಗಿರಲಿ ಮತ್ತು ಅದು ನಿಮಗೆ ಹೆಚ್ಚಾದಂತಹ ಒಂದು ಶಿಕ್ಷಣ ಅಂದ್ರೆ ಕಲಿಯುವಿಕೆಯನ್ನ ಅದು ನಿಮಗೆ ತಂದು ಕೊಡ್ಲಿ ಅಂತ ಹೇಳಿ ನಾವು ಈ ಎಲ್ಲಾ ವಿಷಯಗಳನ್ನ ನಿಮ್ಗೆ ಹೇಳ್ತಾ ಇರ್ತೇನೆ. ನೀವು ಓದ್ತಾ ಹೋಗ್ರಿ. 1 2 3 4 5 6 118 ಬರೋ ತನಕ ನೀವು ಹೋಗ್ರಿ, ನಿಮ್ಗೆ ಸಿಗ್ತದ. ದಿಸ್ ನಂಬರ್ ಯು ವಿಲ್ ಗೆಟ್. ಈ ರೀತಿಯಾಗಿ 118 ಸಾರಿ ತಂದೆ ಎಂಬಂತಹ ಶಬ್ದದ ಪ್ರಯೋಗ ಅಲ್ಲಿದೆ. ನಂಬಿಕೆ ಎಂಬಂತಹ ಮಾತು 100 ಟೈಮ್ಸ್, 100 ಸಲ ಇದೆ. 100 ಸಲ ಸೆಂಚುರಿ ಅಂತ ಹೇಳಬಹುದು. ಸೆಂಚುರಿ ಹೊಡೆದದ್ದು ಯಾವ್ದಂತಂದ್ರೆ ನಂಬಿಕೆ ಅಂತ ಹೇಳಿ. ಆಮೇಲೆ ಲೋಕ, ಇದು ಸಹ ಮುಖ್ಯವಾದದ್ದು. ಯಾಕಂದ್ರೆ ನಾವೆಲ್ಲ ಈ ಲೋಕದಲ್ಲಿ ಇದ್ದೇವೆ. ಆದ ಕಾರಣ ಈ ಲೋಕ ಎಂಬಂತಹ ಮಾತು ಅದು ಎಷ್ಟು ಸಾರಿ ಅದು ಪುನರುಚ್ಚರಿಸಲ್ಪಟ್ಟಿದೆ ಅಂತಂದ್ರೆ 78 ಟೈಮ್ಸ್, 78 ಸಲ ಅದು ಹೇಳಲಾಗಿದೆ ಅದರ ಬಗ್ಗೆ. ಪ್ರೀತಿ ಅದು 45 ಸಲ ಬರ್ತದೆ. ಸಾಕ್ಷಿ ಎನ್ನುವಂಥದ್ದು 47 ಸಲ ಬರ್ತದೆ. ಸಾಕ್ಷಿ ಎಂಬಂಥ ಈ ಒಂದು ಪದಪ್ರಯೋಗ ನಾಮದೋಪಾದಿಯಲ್ಲಿ 14 ಸಲ ಉಪಯೋಗಿಸಲಾಗಿದೆ. ಆಮೇಲೆ ಕ್ರಿಯಾಪದದ ರೂಪದಲ್ಲಿ 33 ಸಲ ಉಪಯೋಗಿಸಲಾಗಿದೆ. ಎಲ್ಲ ನೋಟ್ ಮಾಡ್ಕೊಂಡು ನೀವು ಅಭ್ಯಾಸ ಮಾಡ್ರಿ, ಬಹಳಷ್ಟು ನಿಮಗ ಲಾಭ ಸಿಗ್ತದೆ. 14 ಟೈಮ್ಸ್ ಆಸ್ ನೌನ್ ಅಂಡ್ 33 ಟೈಮ್ಸ್ ಆಸ್ ವರ್ಬ್ ಎಂಬುದನ್ನ ನಾವು ಈ ಸಾಕ್ಷಿಯ ವಿಷಯವಾಗಿ ಕಾಣ್ತೇವೆ. ಆಮೇಲೆ ಜೀವ, ಲೈಫ್ ಎಂಬಂಥದ್ದು 37 ಟೈಮ್ಸ್, 37 ಸಲ ಲೈಫ್, ಇಟರ್ನಲ್ ಲೈಫ್. ಈ ಎಲ್ಲಾ ವಿಷಯಗಳನ್ನ ನೋಡ್ರಿ, ಎಂಜಾಯ್ ಮಾಡ್ರಿ. ದೇವರ ವಾಕ್ಯ ಎಷ್ಟು ಸುಂದರವಾಗಿದೆ, ಅರ್ಥಪೂರ್ಣವಾಗಿದೆ. ಅದು ನಮಗೆ ಎಷ್ಟು ಆಹ್ಲಾದಕರವಾದಂತಹ ಅನುಭವ ಕೊಡ್ತದೆ ಎಂಬುದನ್ನ ನೀವು ಅನುಭವಿಸಿ ತಿಳ್ಕೊಡ್ರಿ. ದೇವರು ಸರ್ವೋತ್ತಮನೆಂಬುದನ್ನ ಅನುಭವಿಸಿ ತಿಳ್ರಿ ಎಂಬುದಾಗಿ ನಾವು ಕೀರ್ತನೆ 34ರಲ್ಲಿ ನೋಡುವ ಪ್ರಕಾರ ದೇವರ ವಾಕ್ಯ ಎಷ್ಟು ಅದು ಆಹ್ಲಾದಕರವಾಗಿದೆ ಎಂಬುದನ್ನ ಅನುಭವದಿಂದ ತಿಳ್ಕೊಳ್ರಿ ಅಂತ ಹೇಳಿ ನಾನು ಹೇಳಲಿಕ್ಕೆ ನಿಮಗೆ ಮನಸ್ಸು ಮಾಡ್ತೇನೆ. ಅದೇ ರೀತಿಯಾಗಿ ಬೆಳಕು ಎಂಬಂತಹ ಒಂದು ಪದಪ್ರಯೋಗ 24 ಸಲ ಬರ್ತದೆ. 24 ಟೈಮ್ಸ್ ದ ವರ್ಡ್ ಲೈಟ್ ಅಪಿಯರ್ಸ್ ಎಂಬುದಾಗಿ ನಾವು ಯೋಹಾನ ಸುವಾರ್ತೆಯಲ್ಲಿ ಕಾಣ್ತೇವೆ. ನಾ ರಿಪೀಟ್ ಮಾಡೋದಿಲ್ಲ. ಈ ಸುವಾರ್ತೆಯಲ್ಲಿ ಸಂಖ್ಯೆಗಳಿಗೆ ಹೆಚ್ಚಾದಂತ ಮಹತ್ವ. ಯಾಕಂದ್ರೆ ಇವೆಲ್ಲ ನೋಡುವಾಗ ನಮಗೇನ್ ಕಂಡು ಬರ್ತಾ ಅಂತಂದ್ರೆ ನಂಬರ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಇಷ್ಟು ಸಂಖ್ಯೆಗಳನ್ನ ನಾವು ನೋಡಿದ್ವಿ ಈಗಾಗಲೇ. ಅವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿವೆ, ಅವು ಎಷ್ಟು ಮುಖ್ಯ ಪಾತ್ರ ವಹಿಸ್ತವೆ. ಮತ್ತು 7 ಸಂಖ್ಯೆ ಅದು ಪರಿಪೂರ್ಣವಾದಂತಹ ಒಂದು ಸಂಖ್ಯೆಯ ಬಗ್ಗೆಯೂ ಸಹ ನಾವು ನೋಡಿದ್ದೇವೆ. ಮತ್ತು 7 ಸಂಖ್ಯೆ ನಾನು ಈಗಾಗಲೇ ಸೈನ್ಸ್ ಅಂತಂದ್ರೆ ಸೂಚಕಾರ್ಯಗಳ ಬಗ್ಗೆ ಹೇಳಿದೆ. ಅಷ್ಟೇ ಅಲ್ಲದೆ ಯೇಸು ಸ್ವಾಮಿ ನಾನೇ ಎಂಬುದಾಗಿ ಹೇಳಿದಂಥ 7 ವಾಕ್ಯಗಳು ಬಹಳ ಮುಖ್ಯವಾದಂಥವುಗಳಾಗಿವೆ. ಯಾಕಂದ್ರೆ ಅವು ಯೇಸು ಸ್ವಾಮಿಯ ಬಗ್ಗೆ ತಿಳಿಸ್ತವೆ, ನಮಗೆ ಸ್ಪಷ್ಟವಾದಂಥ ವಿಚಾರಗಳನ್ನ, ವಿವರಣೆಯನ್ನ ನಮಗವು ತಿಳಿಸ್ಕೊಡ್ತವೆ. ನಾನು ಬೇಗನೆ ಹೇಳ್ಬಿಡ್ತೇನೆ ನಿಮ್ಗ. ನಾನೇ ಜೀವ ಕೊಡುವಂತ ರೊಟ್ಟಿ, ನಾನೇ ಲೋಕಕ್ಕೆ ಬೆಳಕು, ನಾನೇ ಕುರಿಗೆ ಬಾಗಿಲು, ನಾನೇ ಕುರುಬನು ಆಗಿದ್ದೇನೆ. ಆಮೇಲೆ ನಾನೇ ಜೀವ, ರಿಸರಕ್ಷನ್ ಅಂಡ್ ಲೈಫ್ ಅಂದ್ರೆ ಪುನರುತ್ಥಾನವು ಜೀವವು ಆಗಿದ್ದೇನೆ. ಆಮೇಲೆ ನಾನೇ ಏನಾಗಿದ್ದೇನೆ ಅಂತ ಮಾರ್ಗವು, ಸತ್ಯವು, ಜೀವವು ಆಗಿದ್ದೇನೆ. ಆಮೇಲೆ ನಾನೇ ನಿಜವಾದಂತ ದ್ರಾಕ್ಷಿಯ ಬಳ್ಳಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯ ಬಗ್ಗೆ 7 ವಿಷಯಗಳನ್ನ
ವಿಶೇಷವಾದಂತ ವಿಷಯಗಳನ್ನ ಯೇಸು ಸ್ವಾಮಿ ಒಬ್ಬರಲ್ಲಿಯೇ ನಾವು ಕಾಣ್ತೇವೆ. ಆಲ್ ದ 7 in one person is our Lord Jesus Christ. ಎಷ್ಟು ವಿಶೇಷವಾದಂತಹ ವಿಷಯಗಳಾಗಿವೆ. ಒಬ್ಬನೇ ವ್ಯಕ್ತಿಯ ಹತ್ರ ಇಷ್ಟೆಲ್ಲ ಇರ್ಬೇಕಂತಂದ್ರೆ ಆತನ ವ್ಯಕ್ತಿತ್ವ ಹೇಗಿರ್ಬೇಕು ಎಂಬುದನ್ನು ವಿಚಾರ ಮಾಡ್ರಿ. ಆತನ ಜೀವನ ಹೇಗಿರ್ಬೇಕು, ಆತನ ಮಾತುಗಳು ಹೇಗಿರ್ಬೇಕು, ಆತನ ವಿಚಾರಗಳು ಹೇಗಿರ್ಬೇಕು ಎಂಬುದನ್ನ ಈ 7 ವಿಷಯಗಳು ನಮಗ ತಿಳಿಸ್ಕೊಡ್ತವೆ. ಈಸ್ ಎಕ್ಸಲೆನ್ಸೀಸ್ ಅಂತ ಹೇಳಿ ಹೇಳ್ಬೋದು ನಾವು. ಆತನ ಆತನ ಉತ್ಕೃಷ್ಟತೆಗಳನ್ನ ಇಲ್ಲಿ ಯೋಹಾನನು ಅಷ್ಟು ಸುಂದರವಾದ ರೀತಿಯಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಬೆಳಕು ಅನ್ನುವಾಗ ನನಗೆ ಒಂದು ಮಾತು ನೆನಪಾಗ್ತದೆ. ದೇವರು ಯೇಸು ಸ್ವಾಮಿ ಕೊಟ್ಟಂತಹ ಬೆಳಕು ಎಷ್ಟು ವಿಶೇಷವಾಗಿತ್ತು. ಸೀನಾಯಿ ಬೆಟ್ಟದಲ್ಲಿಯೂ ಸಹ ನಾವು ಬೆಳಕನ್ನು ನೋಡ್ತೇವೆ, ಆದ್ರೆ ದಟ್ ವಾಸ್ ಲಿಮಿಟೆಡ್ ಟು ದ ಪೀಪಲ್ ಆಫ್ ಇಸ್ರೇಲೈಟ್ಸ್. ಇಸ್ರಾಯೇಲ್ರಿಗೆ ಅಷ್ಟೇ ಸೀಮಿತವಾದಂತಹ ಬೆಳಕನ್ನ ದೇವರು ಅಲ್ಲಿ ಕೊಟ್ಟ. ಆದರೆ ಯೇಸು ಸ್ವಾಮಿಯ ಬಗ್ಗೆ ನಾವು ನೋಡುವಾಗ ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಎಂಬುದಾಗಿ. He who follows me will not walk in darkness but walks in the light of life ಅಂತ ಹೇಳಿ ನಾವು ಹೇಳೋದನ್ನ ನಾವು ನೋಡುವಾಗ ಯೇಸು ಸ್ವಾಮಿ ಏನಾಗಿದ್ದಾನಂತಂದ್ರೆ ಜೀವ ಕೊಡುವಂತಹ ಬೆಳಕಾಗಿದ್ದಾನೆ, ಇಡೀ ಲೋಕದ ಬೆಳಕಾಗಿದ್ದಾನೆ ಎಂಬುದನ್ನ ನಾವು ಈ 7 ವಾಕ್ಯಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಸುಲಭವಾಗಿವೆ ವಾಕ್ಯಗಳು, ಬಟ್ ಅಟ್ ದ ಸೇಮ್ ಟೈಮ್ ದೇ ಆರ್ ವೆರಿ ವೆರಿ ಪ್ರೆಷಸ್ ಎಂಬುದನ್ನ ಅದರ ಬಗ್ಗೆ ನಾವು ಹೇಳಲಿಕ್ಕೆ ಮನಸ್ಸು ಮಾಡ್ತೇವೆ. ಅದೇ ರೀತಿಯಾಗಿ ನಾವು ನೋಡುವಾಗ ಮೆಸ್ಸಿಯನು ಅಂತ ಹೇಳಿ ಹೇಳಲಾಗಿದೆ. ಆಮೇಲೆ ನಾನೇ ಎಂಬುದಾಗಿ ಹೇಳ್ತಾನೆ, ಕಳಿಸಿಕೊಟ್ಟಾತನು ಎಂಬುದಾಗಿ ಹೇಳ್ತಾನೆ, ಪರಲೋಕದಿಂದ ಇಳಿದು ಬಂದವನು ಎಂಬುದಾಗಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ನಜರೇತಿನ ಯೇಸು ಎಂಬುದಾಗಿಯೂ ಸಹ ಯೇಸು ಸ್ವಾಮಿಯ ಬಗ್ಗೆ ನಾವು ಓದ್ತೇವೆ. ನೋಡ್ರಿ ಎಷ್ಟು ಸುಂದರವಾದಂತಹ ವಿಷಯಗಳು. ಮೆಸ್ಸಿಯ, ನಾನೇ ಕಳಿಸಿಕೊಟ್ಟಾತನು, ಆಮೇಲೆ ಪರಲೋಕದಿಂದ ಇಳಿದು ಬಂದವನು, ನಜರೇತಿನ ಯೇಸು, ನಾನೇ ರೊಟ್ಟಿ. 21 ಸಲ ಬರ್ತದೆ ಅದು, ಪರಲೋಕದಿಂದ ಬಂದ ರೊಟ್ಟಿ. ಈ ರೀತಿಯಾಗಿ ಯೇಸು ಸ್ವಾಮಿ ಅಲ್ಲಿ ಆಡಿದಂತಹ ಮಾತುಗಳಲ್ಲಿ ಎಷ್ಟು ಅರ್ಥ ಇದೆ ಎಂಬುದನ್ನ ನಾವು ಕಂಡುಕೊಳ್ತೇವೆ. ಓಕೆ, ಇನ್ನು ಈ ಸ್ವಾರ್ಥಿಯನ್ನ ಬರೆದದ್ರ ಉದ್ದೇಶ ಏನಂತ ಹೇಳಿ ಸ್ವಲ್ಪ ಅದರಲ್ಲಿ ನೋಡಿ ನಾವು ಮುಗಿಸೋಣ. ಇಲ್ಲಿ ಈ ಸ್ವಾರ್ಥಿಯನ್ನ ಬರಿಬೇಕಾದ್ರೆ ಏನೋ ಒಂದು ಗುರಿ ಅಥವಾ ಉದ್ದೇಶ ಇತ್ತು ಎಂಬುದನ್ನ ನಾವು ಇದನ್ನು ಓದುವಾಗ ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಅದರಲ್ಲಿ ನಾವು 20ನೇ ಅಧ್ಯಾಯ 31ನೇ ವಚನದಲ್ಲಿ ಯೋಹಾನನೇ ಅದನ್ನ ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ. He writes all the 20 chapters and at the end of the 20th chapter, ಇನ್ನೂ ಒಂದು ಅಧ್ಯಾಯ ಉಳಿದದೆ, ಅದರಲ್ಲಿ ಮತ್ತೊಂದು ಮಾತು ಹೇಳ್ತಾನೆ, ಕೊನೆಯ ಮಾತು. ಅದು ಸಹ ಬಹಳ ವಿಶೇಷವಾಗಿದೆ. 31ನೇ ವಚನ 20ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅಂತ ಏನ್ ಹೇಳ್ತಾನೆ ನೋಡ್ರಿ. ಯೇಸು ಕ್ರಿಸ್ತರು ದೇವಕುಮಾರರು ಮತ್ತು ಆತನನ್ನು ನಂಬುವವರಿಗೆ ಆತನ ಹೆಸರಿನಲ್ಲಿ ಜೀವ ಉಂಟು ಎಂಬುದನ್ನ ನಾನು ತಿಳಿಸ್ಬೇಕಾಗಿದೆ ನಿಮಗೆ. ಆದ ಕಾರಣ ಇದನ್ನ ನಾನು ಬರ್ದಿದ್ದೇನೆ ಎಂಬುದಾಗಿ ಆತ ಹೇಳ್ತಾನೆ. ನೋಡ್ರಿ, ಯೇಸು ಸ್ವಾಮಿಯನ್ನು ಎಷ್ಟು ವಿಶೇಷವಾದ ರೀತಿಯಲ್ಲಿ ಆತನು ಎತ್ತಿ ಹಿಡಿತಾ ಇದ್ದಾನೆ. ಈಸ್ ಎಕ್ಸಾಲ್ಟಿಂಗ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಲೈಕ್ ಎನಿಥಿಂಗ್ ಅಂತ ಹೇಳಿ ಹೇಳಬಹುದು. ಯೇಸು ಕ್ರಿಸ್ತರು ದೇವಕುಮಾರರಾಗಿದ್ದಾರೆ. ಅವರು ಆತನನ್ನ ನಂಬುವವರಿಗೆ ಆತನ ಹೆಸರಿನಲ್ಲಿ ಜೀವ ಉಂಟು ಎಂಬುದಾಗಿ ಅವರು ಹೇಳುವಾಗ ಎಷ್ಟು ಅರ್ಥ ಅದರಲ್ಲಿ ಇದೆ. ನಾವು ಸಹ ಆತನನ್ನ ನಂಬಿ ಯೇಸು ಸ್ವಾಮಿ ನಮ್ಮ ರಕ್ಷಕನೆಂಬುದಾಗಿ ನಾವು ಸ್ವೀಕರಿಸಿಕೊಂಡು ಆತನು ಕೊಡುವಂತಹ ಜೀವವನ್ನ, ನಿತ್ಯ ಜೀವನ್ನ, ಸಮೃದ್ಧ ಜೀವನ್ನ ನಾವು ಜೀವಿಸುವಾಗ ಈ ಲೋಕದಲ್ಲಿ ನಮ್ಮ ಜೀವನ ಸಾರ್ಥಕವಾಗ್ತದೆ ಮತ್ತು ಪರಲೋಕದಲ್ಲಿ ನಾವು ಆತನೊಂದಿಗೆ ನಮ್ಮ ಜೀವನವನ್ನು ನಾವು ಮುಂದರಿಸ್ತೇವೆ ಎಂಬುದನ್ನು ನಾವು ನೋಡುವಾಗ ಎಷ್ಟು ಶ್ರೇಷ್ಠವಾದಂತ ವಿಷಯಗಳು ನಮಗಾಗಿ ಕಾದಿವೆ ಮತ್ತು ಈ ಲೋಕದಲ್ಲಿ ಎಷ್ಟು ಶ್ರೇಷ್ಠವಾದಂತ ವಿಷಯಗಳನ್ನ ನಾವು ಮಾಡಬೇಕಾಗಿದೆ ಎಂಬಂತ ವಿಚಾರಗಳು ಇಲ್ಲಿ ನಮಗ ಕಂಡು ಬರ್ತವೆ. ನಾನು ಇನ್ನೊಂದು ವಚನ ಹೇಳ್ತೇನೆ ಅಂದಿದ್ದಲ್ಲ, 21ನೇ ಅಧ್ಯಾಯ 25ನೇ ವಚನದಲ್ಲಿ ನೀವು ನೋಡುವಾಗ ಲಾಸ್ಟ್ ವರ್ಸ್ ಆಫ್ ದಿಸ್ ಬುಕ್, ಅದ್ರಲ್ಲಿ ಏನ್ ಹೇಳ್ತಂತಂದ್ರೆ, ಇದನ್ನೆಲ್ಲ ಇನ್ನೂ ಆತನು ಮಾಡಿದಂತ ಕಾರ್ಯಗಳು ಬಹಳ ಇವೆ ಅಂತ ಹೇಳ್ತಾನೆ. ಅವುಗಳನ್ನು ಒಂದೊಂದಾಗಿ ಬರಿತಾ ಹೋದ್ರೆ ಈ ಪುಸ್ತಕಗಳನ್ನು ಈ ಲೋಕವೇ ಹಿಡಿಸುವುದಿಲ್ಲ, ಅಂದ್ರೆ ಅಷ್ಟು ಅವೇ ಎಂಬುದಾಗಿ ಆತನು ಒಂದು ಅಲಂಕಾರಿಕ ಭಾಷೆಯಲ್ಲಿ ಹೇಳಿರಬಹುದು ಅನಿಸ್ತದೆ. ಅಂದ್ರೆ ಅಷ್ಟು ಅವು ಉತ್ತಮವಾದಂಥವು, ಶ್ರೇಷ್ಠವಾದಂಥವುಗಳು, ಅದ್ಭುತವಾದಂಥವುಗಳು ಆಗಿವೆ ಎಂಬುದಾಗಿ ಆತನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು.
ಆ ಯೇಸು ಸ್ವಾಮಿಯವರ ವಿಷಯವಾಗಿ ಆತನು ತಿಳಿಸಬೇಕಾದಂತಹ ವಿಷಯಗಳು ಬಹಳ ಇವೆ ಎಂಬುದಾಗಿ ಆತನು ಹೇಳುವಾಗ ನಾವು ಈಗಾಗಲೇ ಹೇಳಿದಂತಹ ಮಾತುಗಳನ್ನು ತಿಳ್ಕೊಂಡ್ರೆ ಸಾಕನಿಸ್ತದೆ. ಯಾಕಂದ್ರೆ ಅವುಗಳ ಅಭ್ಯಾಸನೇ ಮಾಡ್ಲಿಕ್ಕೆ ಆಗುದಿಲ್ಲ ನಮಗಿಷ್ಟು. ಇಡೀ ಜೀವನ್ನೇ ಕಳೆದ್ರೂ ಕೂಡ ಆತನ ವಾಕ್ಯವನ್ನ ಓದಿ ಗ್ರಹಿಸಿ ತಿಳ್ಕೊಂಡು ನಡೆಯುವಂತ ಮಾಡುವುದಕ್ಕೆ ನಮ್ಗೆ ಬಹಳ ಕಠಿಣವಾದಂತ ಕೆಲಸ. ಆದ್ರೆ ಅದನ್ನ ಮಾಡ್ಲೇಬೇಕು ಎಂಬುದನ್ನು ನೆನ್ಪಿಟ್ಕೊಂಡಿರ್ರಿ. ಆಗುದಿಲ್ಲ ಅಂತ ಬಿಡ್ಲಿಕ್ಕೆ ಬರುದಿಲ್ಲ. ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ದೇವರು ನಮ್ಮೊಂದಿಗಿದ್ದಾನೆ, ದೇವರು ನಮಗೆ ಸಹಾಯ ಮಾಡ್ತಾನೆ, ದೇವರು ನಮಗೆ ಶಕ್ತಿ ಕೊಡ್ತಾನೆ, ದೇವರು ತನ್ನ ನಡೆಸುವಿಕೆಯಿಂದ ನಮ್ಮನ್ನ ಉದ್ಧರಿಸ್ತಾನೆ ಎಂಬಂತ ಒಂದು ಭರವಸೆಯಿಂದ ನಾವು ಮುಂದೆ ಹೋಗಬೇಕಾದದ್ದು ಬಹಳ ಅವಶ್ಯ. ಆಗುದಿಲ್ಲ ಅಂತ ಹೇಳಿಕೊಂಡಿರ್ಲಿಕ್ಕೆ ಯಾರಿಗೂ ಆಸ್ಪದ ಇಲ್ಲ. ನೋ ಎಕ್ಸ್ಕ್ಯೂಸ್. ಯಾರಿಗೂ ಈ ಒಂದು ನೆಪ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನೋಟ್ ಮಾಡ್ಕೊಳ್ರಿ. ಮತ್ತು ಇದನ್ನ ನಾವು ಮಾಡ್ಲೇಬೇಕು, ಅದನ್ನು ಮಾಡೋಣ ಅಂತ ಹೇಳಿ ದೇವರ ಸಹಾಯದಿಂದ, ದೇವರ ಆತ್ಮನ ಸಹಾಯದಿಂದ ಪ್ರಯತ್ನ ಮಾಡ್ಲೇಬೇಕಾಗಿದೆ. ಇನ್ನೊಂದೆರಡು ವಿಷಯಗಳನ್ನ ನಾನು ಹೇಳಿ ಮುಗಿಸ್ತೇನೆ. ಅಂದ್ರೆ ಕ್ಲುಪ್ತವಾಗಿ ವಿವರಿಸುವುದಿಲ್ಲ. ಯೇಸು ಸ್ವಾಮಿ ಈ ಒಂದು ಸ್ವಾರ್ಥಿಯಲ್ಲಿ ಹೇಳಿದಂತಹ ವಿಷಯಗಳು ಬಹಳ ವಿಶಿಷ್ಟವಾದಂಥವು. ಅಂದ್ರೆ ದೇ ಆರ್ ವೆರಿ ಸ್ಪೆಸಿಫಿಕ್. ಈ ಯೋಹಾನ್ ಸ್ವಾರ್ಥಿಯಲ್ಲಿ ಬರೆದಂತ ನಡೆದಂತ ಕೆಲವು ಘಟನೆಗಳು ಅವು ಬೇರೆ ಸ್ವಾರ್ಥಿಗಳಲ್ಲಿ ಅವುಗಳ ಉಲ್ಲೇಖ ಇಲ್ಲ. ದೀಸ್ ಆರ್ ಲೈಕ್ ಚಾಯ್ಸ್. 7 ಸೂಚಕ ಕಾರ್ಯಗಳು ಏನಾಗಿವೆ, ಚಾಯ್ಸ್ ಇದ್ದಂಗ ಅದಾವೆ. ಆಮೇಲೆ 7 ಮಾತುಗಳು ಚಾಯ್ಸ್ ಇದ್ದಂಗ ಅದಾವೆ. ಅಗ್ದಿ ದೇ ಆರ್ ಸ್ಪೆಷಲ್. ಆತನ ಬಗ್ಗೆ ಹೇಳುವಂತಹ ಮಾತುಗಳು ಬಹಳ ವಿಶೇಷವಾದಂತಹ ಮಾತುಗಳಾಗಿವೆ. ಆಮೇಲೆ ಯೇಸು ಸ್ವಾಮಿಯವರು ಯಾವ ರೀತಿಯಾಗಿ 1 to 1 ಅಂತಂದ್ರೆ ಪರ್ಸನಲ್ ಇವ್ಯಾಂಜಲಿಸಮ್ ಅಂತ ಹೇಳಿ ಎಷ್ಟೋ ಸಲ ಹೇಳ್ತೀವಲ್ಲ ನಾವು. ವೈಯಕ್ತಿಕವಾದಂತಹ ಸ್ವಾರ್ಥಿಯನ್ನ ನಾವು ಹೇಳುವಂಥದ್ದು ಅಂದ್ರೆ 1 to 1, ಎದ್ರ ಬದ್ರ ಅಂತ ಹೇಳಿ ಹೇಳ್ಬೋದು. ಅಥವಾ ಒಬ್ಬಂಟಿಗರಾಗಿರುವಾಗ ಇತರಿಗೆ ನಾವು ಸ್ವಾರ್ಥಿ, ಒಬ್ಬನೇ ವ್ಯಕ್ತಿಗೆ ಹೇಳುವಂತ ಸ್ವಾರ್ಥಿ ಅಂತ ಹೇಳ್ಬೋದು. ನಮ್ಮ ತಂದೆಯವರು ಅದ್ರ ಬಗ್ಗೆ ಬಹಳ ಹಿ ವಾಸ್ ಲೈಕ್ ಅ ಸ್ಪೆಷಲಿಸ್ಟ್ ಅಂತ ಹೇಳಿ ಹೇಳ್ಬೋದು. ನೀವು ಯಾರಿಗೂ ಅವ್ರ ಸ್ವಾರ್ಥಿಯನ್ನ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಈ ಯೂಸ್ ಟು ಆಲ್ವೇಸ್ ಟೆಲ್ ದ ಗಾಸ್ಪಲ್ ಟು ದ ಪೀಪಲ್. ಅವ್ರು ಪ್ರಯಾಣ ಮಾಡ್ಲಿ ಅಥವಾ ಮನೆ ಆಫೀಸ್ ಕಟ್ಟೆ ಮೇಲೆ ಅವ್ರು ಕುಳಿತುಕೊಂಡು ಬರ್ತಕ್ಕಂತಹ ಜನರಿಗೆ ಅವ್ರ ಸ್ವಾರ್ಥಿಯನ್ನ ಹೇಳುವುದನ್ನ ನಾನು ನೋಡಿದ್ದೇನೆ ನನ್ನ ಕಣ್ಮುಂಡ. ಇಟ್ಸ್ ಅ ಗ್ರೇಟ್ ಎನ್ಕರೇಜ್ಮೆಂಟ್ ಟು ಅಸ್. ಅದು ಒಂದು ನಮಗ ಸಾಕ್ಷಿ ಆಗಿದೆ. ಅದು ನಮ್ಗೆ ಬಹಳಷ್ಟು ಒಂದು ಪ್ರೋತ್ಸಾಹ ಆಗಿದೆ ಅಂತ ಹೇಳಲಿಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ರೀತಿಯಾಗಿ ಯೇಸು ಸ್ವಾಮಿಯ ಸಂದರ್ಶನ, ವೈಯಕ್ತಿಕ ಸಂದರ್ಶನಗಳು ಏನಾಗಿದ್ದು ಅಂತಂದ್ರೆ ಅವು ಬಹಳ ವೈಶಿಷ್ಟ್ಯಪೂರ್ಣವಾಗಿದ್ದು. ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಇದು ಇದೇ ಸುವಾರ್ತೆ ಮೊದಲೇ ಅಧ್ಯಾಯ 45ರಿಂದ 51 ವಚನಗಳಲ್ಲಿ ನಾವು ನೋಡುವಾಗ ನಥಾನೆಯೇಲನ ಕೂಡ ಅವರು ಮಾತಾಡಿದಂತಹ ಆ ಒಂದು ಸಂದರ್ಶನ ಬಹಳ ಬಹಳ ಸುಂದರವಾಗಿದೆ. ಹೋದ್ರೆ ಅದನ್ನ 45ರಿಂದ 51 ವಚನಗಳು ನಿಮ್ಗೆ ಅರ್ಥ ಆಗ್ತದೆ. ಇಟ್ಸ್ ವೆರಿ ಸಿಂಪಲ್ ಬಟ್ ವೆರಿ ಪ್ರೊಫೌಂಡ್. ಅದು ಬಹಳ ಅರ್ಥಪೂರ್ಣವಾದಂತಹ ಒಂದು ಸಂಭಾಷಣೆ ಆಗಿದೆ ಮತ್ತು ಆತನಿಗೆ ಎಷ್ಟು ಒಂದು ದೊಡ್ಡ ಆತ್ಮೀಯ ಆಶೀರ್ವಾದವನ್ನು ತಂದು ಕೊಡ್ತದೆ ಎಂಬುದಾಗಿ ನೀವು ಅಲ್ಲಿ ಕಂಡುಕೊಳ್ಬಹುದು. ಈ ರೀತಿಯಾಗಿ ಮೊದಲೇ ಅಧ್ಯಾಯ 45ರಿಂದ 51 ವಚನಗಳಲ್ಲಿ ಯೇಸು ಸ್ವಾಮಿ ಮಾಡಿದಂತಹ ವೈಯಕ್ತಿಕ ಸಂದರ್ಶನ ಅದು ಯಾರೊಂದಿಗಿತ್ತು ಅಂತಂದ್ರೆ ನಥಾನೆಯೇಲ್ ಎಂಬ ವ್ಯಕ್ತಿಯ ಕೂಡ ಇತ್ತು. ಆತನು ಸಹ ಶಿಷ್ಯನಾಗ್ತಾನೆ ಮುಂದೆ. ಎಷ್ಟು ವಿಶೇಷವಾದಂತಹ ಒಂದು ಸಂಭಾಷಣೆ 1 to 1. ಇನ್ನೊಂದು ಹೇಳ್ತೇನೆ ನಾನು, ಅದ್ಯಾರು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಿಕೋದೇಮನ ವಿಷಯವಾಗಿ ನಾವು ನೋಡುವಾಗ ಅದ್ಯಾವ್ದಂತ 3ನೇ ಅಧ್ಯಾಯದಲ್ಲಿ ನಮಗೆ ಬರ್ತದೆ. ಅಲ್ಲಿ ಹೊಸದಾಗಿ ಹುಟ್ಟುವುದರ ಬಗ್ಗೆ ನೇರವಾದಂತಹ ಒಂದು ಸಂದೇಶವನ್ನ ವೈಯಕ್ತಿಕ ಸಂದರ್ಶನದಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಕೊಟ್ಟನು ಎಂಬುದಾಗಿ ಹೇಳ್ತಾನೆ. ನೀನು ಹೊಸದಾಗಿ ಹುಟ್ಟಿದ್ರೆ, ನೀನು ರಕ್ಷಣೆ ಹೊಂದಿದ್ರೆ ದೇವರ ರಾಜ್ಯವನ್ನು ಕಾಣಲಾರಿ ಎಂಬುದಾಗಿ ಹೇಳ್ತಾನೆ. ನೇರವಾಗಿ ಆನ್ ದ ಫೇಸ್ ಆಫ್ ದಟ್ ಎಲ್ಡರ್ಲಿ ಪರ್ಸನ್ ಅಂಡ್ ಅ ಮ್ಯಾನ್ ಆಫ್ ಗ್ರೇಟ್ ಅಥಾರಿಟಿ ಅಂಡ್ ಪವರ್ ಅಂಡ್ ಏಜ್. ಅವನಿಗೂ ಸಹ ಯೇಸು ಸ್ವಾಮಿ ನೇರವಾದ ಸಂದರ್ಶನದಲ್ಲಿ ಅದ್ಭುತವಾದಂತಹ ಒಂದು ವಿಷಯವನ್ನ ಪ್ರಕಟಿಸ್ತಾನೆ. ಅದೇನಂತಂದ್ರೆ ರಕ್ಷಣೆ. ಅದನ್ನ ನೀನು ಪಡ್ಕೊಳ್ಬೇಕು, ಆಗ ನೀನು ಏನಾಗ್ತಿ ಅಂತಂದ್ರೆ ದೇವರ ರಾಜ್ಯವನ್ನ ಕಾಣ್ತಿ ಎಂಬುದಾಗಿ. ಆಮೇಲೆ ಸಮಾರ್ಯದ ಸ್ತ್ರೀಯ ಬಗ್ಗೆಯೂ ಸಹ ನಾವು 4ನೇ ಅಧ್ಯಾಯ 7ರಿಂದ 26 ವಚನಗಳಲ್ಲಿ ಓದುವಾಗ ಆಕೆಗೂ ಸಹ ಆತನ ಹೇಳ್ತಾನೆ ಮೆಸ್ಸಿಯನು. ಆಕೆ ಅವನಿಗೆ ಹೇಳ್ತಾಳೆ ಮೆಸ್ಸಿಯನು ಎಂಬುದಾಗಿ. ಅಂದ್ರೆ ಆ ವೈಯಕ್ತಿಕ ಸಂದರ್ಶನದ ಫಲ ಎಷ್ಟು ಅದ್ಭುತವಾಗಿತ್ತು, ಎಷ್ಟು ವಿಶೇಷವಾಗಿತ್ತು ಎಂಬುದನ್ನ ನಾವು ಈ 3 ಸಂದರ್ಶನಗಳಲ್ಲಿ ಕಾಣ್ತೇವೆ. ನೀವು ಕಂಡುಹಿಡಿಯಿರಿ ಇನ್ನು ಎಷ್ಟು ಉತ್ತಮವಾದಂತಹ ರೀತಿಯಲ್ಲಿ ಯೇಸು ಸ್ವಾಮಿಯ ಸಂಭಾಷಣೆ ಆಗಿತ್ತು ಮತ್ತು ಆತನ
ವಿಷಯಗಳು ಎಷ್ಟು ಅದ್ಭುತವಾಗಿದ್ದು ಎಂಬುದನ್ನ ನಾವು ಇವುಗಳಲ್ಲಿ ನಾವು ಕಾಣ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಒಬ್ಬ ಬೋಧಕನಾಗಿದ್ದಾನೆ. ಆಮೇಲೆ ಸತ್ಯ ಬೋಧನೆಯ ಒಂದಾಗಿತ್ತು ಮತ್ತು ಇಡೀ ಜಗತ್ತಿಗೋಸ್ಕರವಾಗಿ ಆತನು ಹಂಚಿದಂತಹ ಸುವಾರ್ತೆಯ ಒಂದು ಸಾಕ್ಷಿಯನ್ನ ಯೇಸು ಸ್ವಾಮಿಯಲ್ಲಿ ನಾವು ಕಾಣ್ತೇವೆ. ಕೊನೆಯದಾಗಿ ನಾವು ನೋಡುವಾಗ ಯೇಸು ಸ್ವಾಮಿಯ ಒಂದು ಆರಂಭ ಎಲ್ಲಿ ಆಯ್ತು ಅಂತ ಹೇಳಿ ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ. ಮತ್ತಾಯನ ಸುವಾರ್ತೆಯಲ್ಲಿ ನೋಡಿದ್ದೇವೆ. ಯಾಕಂದ್ರೆ ಆತನು ಅರಸನ ಅಂತ ಹೇಳಿ ನೋಡುವಾಗ ಅದಕ್ಕೆ ಜನ್ಮದ ಅವಶ್ಯಕತೆ ಇತ್ತು, ಅಂದ್ರೆ ಜನ್ಮದ ನಮೂದ ಅವಶ್ಯಕತೆ ಇತ್ತು. ಮಾರ್ಕನು ಒಬ್ಬ ಸೇವಕನು, ಅಂದ್ರೆ ಸೇವಕನಿಗೆ ಜನ್ಮದ ಅಂದ್ರೆ ಹೆಚ್ಚಿನ ಅದಕ್ಕೆ ಮಹತ್ವ ಇರುವುದಿಲ್ಲ ಸೇವಕನ ವಿಷಯವಾಗಿ ನೋಡುವಾಗ. ಆದ್ರೂ ಕೂಡ ಇಂಡೈರೆಕ್ಟ್ಲಿ ಯೇಸು ಸ್ವಾಮಿಯ ಜನ್ಮದ ಬಗ್ಗೆ ತಿಳ್ಕೊಂಡಿದ್ದೇವೆ. ಮೂರನೇ ಒಂದು ವಿಚಾರದಲ್ಲಿ ಅಂದ್ರೆ ಸುವಾರ್ತೆಯಲ್ಲಿ ಲೂಕನು ಸಹ ಸ್ಪಷ್ಟವಾಗಿ ನಮ್ಗೆ ತಿಳಿಸಿದ್ದಾನೆ. ಬಿಕಾಸ್ ಹಿ ವಾಸ್ ದ ಪರ್ಫೆಕ್ಟ್ ಮ್ಯಾನ್. ಆತನೊಬ್ಬ ಪರಿಪೂರ್ಣ ಮನುಷ್ಯನಾದ ಕಾರಣ ಅವನಿಗೆ ಒಂದು ಜನ್ಮದ ಉಲ್ಲೇಖ ಇದೆ ಎಂಬುದನ್ನು ನಾವು ನೋಡ್ತೀವಿ. ಈಗ ಹೊತ್ತು ನಾವು ನೋಡಿದಂತೆ ದೇವಕುಮಾರನು ಇಸ್ ದ ಸನ್ ಆಫ್ ಗಾಡ್. ಆತನು ದೇವರಾಗಿದ್ದ ಕಾರಣ ಆತನ ಜನ್ಮದ ಒಂದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಈಸ್ ಎ ಗಾಡ್ ಹಿಮ್ಸೆಲ್ಫ್. ಈಸ್ ದ ಅಲ್ಫಾ ಅಂಡ್ ಈಸ್ ದ ಒಮೆಗಾ. ಆತನೇ ಆದಿಯೂ ಆತನೇ ಅಂತ್ಯವೂ ಆಗಿದ್ದಾನೆ. ಆತನಿಂದಲೇ ಸಮಯ ಸ್ಟಾರ್ಟ್ ಆಗ್ತದೆ ಅಂದ್ಮೇಲೆ ಅವನಿಗೆ ಯಾವಾಗ ಹುಟ್ಟಿದ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋದ್ರ ಅವಶ್ಯಕತೆನೇ ಇಲ್ಲ ಎಂಬುದನ್ನ ಈ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಈ ರೀತಿಯಾಗಿ ಆತನ ಜನ್ಮದ ಉಲ್ಲೇಖ ಇಲ್ದಿದ್ರು ಕೂಡ ಆತನು ದೇವಕುಮಾರನು ದೇವರೇ ಆಗಿರುವ ಕಾರಣ ಆತನಿಗೆ ಜನ್ಮದ ಅವಶ್ಯಕತೆನೇ ಇಲ್ಲ. ಜನ್ಮ ತಾಳಿ ಬರುವಂತದ್ರ ಅವಶ್ಯಕತೆ ಇಲ್ಲ, ಅಥವಾ ಜನ್ಮದ ವಿವರಣೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆತನಿಂದಲೇ ಎಲ್ಲವೂ ಆರಂಭವಾಗಿದೆ ಎಂಬುದನ್ನ ನಾವು ಕಂಡುಕೊಂಡಿದ್ದೇವೆ ಮತ್ತು ಅದರಲ್ಲಿ ಅದರ ವಿವರಣೆಯನ್ನು ಸಹ ನಾವು ಹೊಂದಿದ್ದೇವೆ. ಇಷ್ಟೆಲ್ಲ ಇದ್ರೂ ಕೂಡ ಅವನ ಜನರು ಆತನನ್ನ ನಂಬದೇ ಇರುವುದನ್ನ ನೋಡುವಾಗ ಸೈತಾನನು ಯಾವ ರೀತಿಯಾಗಿ ತನ್ನ ಕೆಲಸವನ್ನ ಮಾಡ್ತಾ ಇದ್ದ ಮತ್ತು ಮಾಡ್ತಾ ಇದ್ದಾನೆ ಎಂಬುದನ್ನು ಸಹ ನಾವು ತಿಳ್ಕೊಂಡಿರ್ಬೇಕು. ಯೇಸು ಸ್ವಾಮಿ ಯಾವಾಗಲೂ ತನ್ನ ಕೆಲಸವನ್ನ ಮಾಡಿದ್ರು, ಆದ್ರೂ ಕೂಡ ಇಂಥ ವ್ಯಕ್ತಿಯನ್ನ ಅವರು ಸ್ವೀಕರಿಸಲಿಲ್ಲ, ನಂಬಲೂ ಇಲ್ಲ ಎಂಬುದಾಗಿ ನಾವು ನೋಡುವಾಗ ಅಂತಹ ಒಂದು ಭಯಂಕರ ಸ್ಥಿತಿಯನ್ನ ಆ ದಿವಸಗಳಲ್ಲಿ ಆ ಜನರಲ್ಲಿ ನಾವು ಕಾಣ್ತೇವೆ. ಆದ ಕಾರಣ ನಾವೆಲ್ಲರೂ ಈ ಒಂದು ಯೋಹಾನ ಸುವಾರ್ತೆಯ ಒಂದು ಸ್ಫೂರ್ತಿಯನ್ನ ನಮ್ಮ ಜೀವನದಲ್ಲಿ ಅನುಭವಿಸುವುದಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.